ಇನ್ಕಮ್ ಫ್ರಮ್ ಸ್ಯಾಲ್ರಿದಲ್ಲಿ HRA ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಲ್ತೀವಿ, ಹೌದಲ್ಲ? HRA ಕಂಡೀಷನ್ಸ್ ಮತ್ತೆ ಸ್ವಲ್ಪ ಅದು ಫ್ಯಾಮಿಲಿಯರ್ ಆಗಿರಿ ನೀವು. ಸಿಮಿಲರ್ ಟು ವಾಟ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಬಿಕಾಮ್ದಲ್ಲಿ ಏನು ಕಲ್ತೀವಿಲ್ಲ ಅದೇ ರಿಪೀಟ್ ಇದೆ. ಬಟ್ ನಾಟ್ ಅ ಪ್ರಾಬ್ಲಮ್ ಬಚ್ಚು, ವಿ ಆರ್ ಹಿಯರ್ ಟು ಮೇಕ್ ಶೂರ್ ದಟ್ ಯು ಲರ್ನ್ ಮೋರ್ ಪ್ರಾಬ್ಲಮ್ಸ್ ಆನ್ ಇಟ್. ಇನ್ನೊಂದು ಪ್ರಾಬ್ಲಮ್ ತಗೋತೇನೆ ನಾನು. ಬಟ್ ಅದಕ್ಕಿಂತ ಮುಂಚೆ ಒನ್ ಬೈ ಒನ್ ಏನೆಲ್ಲ ಅಲಾವನ್ಸ್ ಅದಾವೆ, ಅದು ಹೌಸ್ ರೆಂಟ್ ಅಲೌನ್ಸ್ ಆಗಿರ್ಬೋದು, ರೆಂಟ್ ಫ್ರೀ ಅಲೌನ್ಸ್ ಆಗಿರ್ಬೋದು, ರೆಂಟ್ ಅಕಾಮಿಡೇಷನ್ ಆಗಿರ್ಬೋದು, ಪರ್ಕ್ಯೂಜನ್ಸ್ ಅನ್ನ ಡಿಟೇಲ್ ಆಗಿ ಕಲಿಯೋಣ. ಈಗ ನಿಮ್ಗೆ ಗೊತ್ತಿದೆ ನೋಡಿ ಬಚ್ಚೋ, ನಾವು ದೀಸ್ ಅಂಡ್ ಆಲ್ ವಿ ಹ್ಯಾವ್ ಡಿಸ್ಕಸ್, ಕರೆಕ್ಟ್ ಹೌದಿಲ್ಲ? ಈಗ ಪ್ರತಿಯೊಂದು ಈಗ ಕಾರ್ ತಗೊಂಡ್ರಿ, ಪರ್ಕ್ಯೂಜನ್ಸ್ ಮೋಟರ್ ಕಾರ್ ಇದು ಕೂಡ ಬರುತ್ತೆ ಈಗ, ಅದೇನು ಸಮಸ್ಯೆ ಇಲ್ಲ. ಬಟ್ ನೆನಪಿಟ್ಕೋಬೇಕಾಗುತ್ತೆ. ಎಸ್, ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ನಿಮಗೆ ಚಾರ್ಜಿಬಲ್ ಸೆಕ್ಷನ್ 15 ಹೌದಿಲ್ಲ? ಸೆಕ್ಷನ್ 15 ಯಾವ್ದು ಬರ್ತಮ್ಮ? ಸ್ಯಾಲ್ರಿ ಡ್ಯೂ, ಪೇಡ್, ಅಲೌಡ್, ಥ್ರೂ ನಾಟ್ ಡ್ಯೂ ಆರ್ ಅರಿಯರ್ಸ್ ಎಲ್ಲ ಬರುತ್ತೆ. ಇನ್ ದ ಸೇಮ್ ಟೈಮ್ ಬಚ್ಚೋ ಡಿಡಕ್ಷನ್ ಅಂತ ಸೆಕ್ಷನ್ 16 ಬರುತ್ತೆ, ಹೌದಿಲ್ಲ? ಸ್ಟ್ಯಾಂಡರ್ಡ್ ಡಿಡಕ್ಷನ್, ಎಂಟರ್ಟೈನ್ಮೆಂಟ್ ಅಲೌನ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಬರುತ್ತೆ. ಆಮೇಲೆ 17ದಾಗ ಪರ್ಕ್ಯೂಟ್ಸ್ ಬರುತ್ತೆ. ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಹೌದಿಲ್ಲ ಬಚ್ಚೋ? ಎಂಪ್ಲಾಯ್ ರಿಲೇಷನ್ಸ್ ಇದಂತ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಡನ್ ಆಲ್ ದೀಸ್ ನಾವು, ರೈಟ್? ಆ್ಯಂಡ್ ಫುಲ್ ಟೈಮ್ ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಪಾರ್ಟ್ ಟೈಮ್ ಇದ್ದಾಗ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರಲ್ಲ, ಕ್ಲಬ್ ಮಾಡ್ತೀವಿ ಅವ್ರದ್ದು ಇನ್ಕಮ್ ನಾವು, ಹೌದಲ್ಲ? ಇದು ಆಗಿತ್ತು. ಫಾರ್ ಗೋಯಿಂಗ್ ಸ್ಯಾಲ್ರಿ, ಫಾರ್ ಗೋಯಿಂಗ್ ಅಂದರೆ ಸ್ಯಾಲ್ರಿ ಬಿಟ್ಬಿಡೋದು, ಬ್ಯಾಡ್ ತಗೋನಂತ. ಈಗ ಯಾವಾಗ ಆಗತ್ತಿದ್ದು? ಆಬ್ವಿಯಸ್ಲಿ ದಿಸ್ ಇಸ್ ಪಾಸಿಬಲ್ ವೆನ್ ಎಂಪ್ಲಾಯಿ ಭಾಳ ಚೆನ್ನಾಗಿ ತೋರಿಸ್ತಾನೆ, ಏನಂತ, ನನಗೆ ಸ್ಯಾಲ್ರಿ ಕೊಡೋಂಗಿಲ್ಲ ಅಂತ ಬಿಟ್ಬಿಡ್ತಾನೆ. ಗೌರ್ಮೆಂಟ್ ಹೇಳ್ತಾನೆ ನಾನು ಸ್ಯಾಲ್ರಿ ತೊಗೊಂಡೇ ಇಲ್ಲ ಅಂತ. ಅವ ಎಂಪ್ಲಾಯ್ ಮಾಡ್ತಾನೆ, ಹಿಂದಿನ ಯಾರು ಕೊಟ್ಟಿರ್ತಾನವ? ಗೌರ್ಮೆಂಟ್ ಹೇಳ್ತೈತಿ ನಿನ್ಗೆ ಯಾರು ಬೇಡ ಅಂದರೆ ಸ್ಯಾಲ್ರಿ ತೊಗೊಳಕ್ಕೆ, ಸ್ಯಾಲ್ರಿ ನೀನು ತೊಗೊಳಿಲ್ಲ ಅಂದ್ರೆ ಟ್ಯಾಕ್ಸ್ ಕೊಟ್ಟಪ್ಪ ನಂಗೆ ಅಂದರೆ ಫ್ರೀದಾಗ ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಮಾಡ್ರಿ, ಫ್ರೀದಾಗ ಕೆಲಸ ಮಾಡ್ತೀರಿ ನೀವು. ಹಾಗೆ ಏನಾಗತ್ತಲ್ಲ ಇದಂತ ದೇ ಆರ್ ಗೋಯಿಂಗ್ ಟು ಟ್ಯಾಕ್ಸೇಬಲ್ ಆಗುತ್ತೆ, ಚಾರ್ಜಬಲ್ ಟು ಟ್ಯಾಕ್ಸ್ ಆಗುತ್ತೆ. ಇದೆಲ್ಲ ಆಗಿತ್ತಲ್ಲಪ್ಪ, ಹೌದಲ್ರಿಪ್ಪ? ಇದು ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್, ಬೇಗ ಬೇಗ ಹೇಳ್ರಿ. ದಿಸ್ ಒನ್ ಸಾರಿ ಸರೆಂಡರ್ಸ್ ಆಫ್ ದಿ ಸ್ಯಾಲ್ರಿ, ಸ್ಯಾಲ್ರಿ ಪೇಡ್ ಟ್ಯಾಕ್ಸ್ ಫ್ರೀ ಅಂದರೆ ಸ್ಯಾಲ್ರಿನೂ ಕೊಡ್ತಾನೆ ಎಂಪ್ಲಾಯರ್, ಸ್ಯಾಲ್ರಿ ಮ್ಯಾಗ ಟ್ಯಾಕ್ಸ್ ಬರ್ತಲ್ಲ ಅದು ಕೊಡ್ತಾನೆ, ಎರಡು ಕೂಡ್ಸಿ ಏನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇದು ಸ್ವಲ್ಪ ಲಿಮಿಟ್ದಾಗ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ CCAದಲ್ಲಿ ಏನಾಗುತ್ತೆ, ಹೌದು ಎಕ್ಸೆಂಪ್ಟೆಡ್ ಆಗುತ್ತೆ. ದಟ್ ವಿಲ್ ಡಿಸ್ಕಸ್ ಬಿಕಾಸ್ ನಾನ್ ಮಾನಿಟರಿ ಬೆನಿಫಿಟ್ಸ್ ಇದ್ರೆ, ಕರೆಕ್ಟ್? ಈಗ ಪ್ಲೇಸ್ ಆಫ್ ಅಕ್ರೂವಲ್ ಆಫ್ ಸ್ಯಾಲ್ರಿ ನೋಡ್ರಿ. ಈಗ ಇನ್ಕಮ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ, ಅಕ್ರೂ ಇನ್ ಇಂಡಿಯಾ, ಅರೈಸ್ ಇನ್ ಇಂಡಿಯಾ, ಟ್ಯಾಕ್ಸೇಬಲ್. ಮುಗೀತು. ನೀವು ಕೆಲಸ ಇಂಡಿಯಾದಾಗ ಮಾಡತ್ತೀರಿ, ಟ್ಯಾಕ್ಸ್ ಉಳಿಸ್ಬೇಕಂತ ಬೇರೆ ಕಡೆ ತಗೊಳಂದ್ರೆ ಟ್ಯಾಕ್ಸಬಲ್ ಆಗುತ್ತೆ, ರೈಟ್? ಸೊ ಇದಾಗಿತ್ತು. ಆ್ಯಂಡ್ ದಿಸ್ ಇಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಷನ್, ರೈಟ್? ಏನಪ್ಪ ನೋಡ್ರಿ, ಯಾವುದೇ ಥರದ ಅಲಾವನ್ಸ್ ಫಾರಿನ್ ಕಂಟ್ರಿದಾಗ ಅದಾನ ಅಸೆಸ್ಸಿ, ಅವ್ನಿಗೆ ಸ್ಯಾಲ್ರಿ ಕೊಡಾಕ್ತೀವಿ, ಟ್ಯಾಕ್ಸಬಲ್ ಆಗುತ್ತೆ. ಅದು ಬಿಟ್ಟು ಯಾವುದೇ ಥರದ ಗೌರ್ಮೆಂಟ್ ಅವ್ನಿಗೆ ಅಲೌನ್ಸ್ ಕೊಡತೈತಿ ಹೊರದೇಶದಾಗ, ಅದೇನಂತೆ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಆಗುತ್ತೆ. ರೆಮ್ಯುನರೇಷನ್ ರಿಸೀವ್ಡ್ ಬೈ ಅಫಿಷಿಯಲ್ ಎಂಬಸಿ, ಇದನ್ನು ಡಿಸ್ಕಸ್ ಮಾಡಿದ ನಾವು, ಟ್ಯಾಕ್ಸಬಲ್ ಆಗುತ್ತಮ್ಮ. ಕಂಡೀಷನ್ಸ್ ಇದ್ದಾವೆ, ಇದು ಆಗಿತ್ತು, ದಿಸ್ ಆಲ್ ಡನ್, ರೈಟ್? ಸ್ಯಾಲ್ರಿ ಇದೆಲ್ಲ ಆಗಿತ್ತಲ್ಲ. ಈಗ ಬೇಸಿಸ್ ಆಫ್ ಚಾರ್ಜಸ್ ವಿ ವೇ ಡಿಸ್ಕಸಿಂಗ್ ಲಾಸ್ಟ್ ಕ್ಲಾಸ್ದಾಗ, ಇದು ಆಗಿತ್ತು ಕಟ್ಟ, ಹೌದಲ್ರಿಪ್ಪ? ಇದು ಎಸ್ ಆರ್ ನೋ? ಚಲೋ, ಅಡ್ವಾನ್ಸ್ ಸ್ಯಾಲ್ರಿ ಟ್ಯಾಕ್ಸಬಲ್ ಆಗುತ್ತೆ, ಯಾವ ವರ್ಷ ತೊಗೊಂಡಿದ್ದಾರಂತ, ಕರೆಕ್ಟ್? ಡಿಫ್ರೆನ್ಸ್ ಬಿಟ್ವೀನ್ ಅಡ್ವಾನ್ಸ್ ಸ್ಯಾಲ್ರಿ ಇದು ಆಗಿತ್ತು, ಅರಿಯರ್ಸ್ ಆಫ್ ಸ್ಯಾಲ್ರಿ ಇದು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಎಸ್, ಇದು ಆಗುತ್ತೆ ಟ್ಯಾಕ್ಸಬಲ್. ಮುಂದೆ ಮೀನಿಂಗ್ ಆಫ್ ದಿ ಸ್ಯಾಲ್ರಿ, ದಿಸ್ ಅಂಡ್ ಆಲ್, ವೇಜಸ್, ಅಲೌವನ್ಸ್, ರೈಟ್? ಇದು ಕೂಡ ಡಿಸ್ಕಸ್ ಮಾಡಿದೆ ನಾವು. ಈಗ ಸಿಟಿ ಕಂಪೆನ್ಸೇಟರಿ ಅಲೌವನ್ಸ್ ಏನಾಗುತ್ತೆ, ಇದು ಕಂಪ್ಲೀಟ್ಲಿ ಟ್ಯಾಕ್ಸೇಬಲ್ ಆಗುತ್ತೆ, ಎಕ್ಸೆಂಪ್ಟೆಡ್ ಇಲ್ಲ. ಇದು ಅಂದರೆ ನೀವು ನೋಡ್ರಿ 115 ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ ಆಗಲಿ, ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ 115 BSದಲ್ಲಿ ಆಗಲಿ, ಏನಾಗುತ್ತೆ, ಬೋತ್ ಅಲೌವನ್ಸ್ ವಿಚ್ ಆರ್ ಫುಲ್ಲಿ ಟ್ಯಾಕ್ಸೇಬಲ್ ಅಂಡರ್ ಬೋತ್ ರಿಜಿಮ್. ಏನಮ್ಮ? CCA, ಸಿಟಿ ಕಂಪೆನ್ಸೇಟರಿ ಅಲೌವನ್ಸಲ್ಲಿ ಕಂಪ್ಲೀಟ್ಲಿ ಟ್ಯಾಕ್ಸೇಬಲ್ ಇದೆ. ಓಕೆನಾ ಬಚ್ಚೋ? ಸೊ ಅದೇ ರೀತಿ ಬಚ್ಚೋ, ಎಂಟರ್ಟೈನ್ಮೆಂಟ್ ಅಲೌವನ್ಸ್ ಗೌರ್ಮೆಂಟ್ ಎಂಪ್ಲಾಯ್ಗೆ ಅಷ್ಟೇ ಇದ್ದದ 5,000 ರೂಪಾಯಿ, ಮತ್ತು ಎಲ್ಲ ಕಡೆ ಇದೆ, ಟ್ಯಾಕ್ಸೇಬಲ್ ಇದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಲೌವನ್ಸ್, ಇದು ಕೂಡ ಏನಾಗುತ್ತೆ, ಫುಲ್ಲಿ ಟ್ಯಾಕ್ಸೇಬಲ್ ಇದೆ. ಟ್ರಾನ್ಸ್ಪೋರ್ಟ್ ಅಲೌವನ್ಸ್ ಏನಾಗುತ್ತೆ, ಫುಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇಲ್ಲೇ ಅವ ಡೆಮ್ ಎಲ್ಲಾದ್ರೆ 3,200 ರೂಪೀಸ್ ಅದು ಪರ್ ಮಂತ್ ಪ್ರಕಾರ ನಾವು ಡಿಡಕ್ಷನ್ ತಗೋತೀವಿ, ಕರೆಕ್ಟ್? ಅದು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ಪ್ರಕಾರ, ಕರೆಕ್ಟ್ ಬಚ್ಚೋ? ಹಾಗಿದ್ರೆ ನೆಕ್ಸ್ಟ್ ಏನು ಸರ್, ಈಗ ಹೌಸ್ ರೆಂಟ್ ಅಲೌವನ್ಸ್ ಇಲ್ಲಿಗೆ ಬಂದಿದ್ದೀವಿ ನಾವು, ಕರೆಕ್ಟ್ ಹೌದಲ್ಲ? ಇದೇನಿದಾವಲ್ಲ ಪಾರ್ಟ್ಲಿ, ಈಗ ನೋಡಮ್ಮ, ಈಗ ಒಂದು ಮಾತು ಕೇಳ್ರಿ, ಒಂದು ಮಾತು ನೋಡ್ರಿ. ಈಗ ನಿಮ್ದು ಎಂಪ್ಲಾಯರ್ ಅದಾನೆ, ಓಕೆ? ನಿಮ್ದು ಯಾರದಾರ ಇಲ್ಲಿ? ಎಂಪ್ಲಾಯರ್ ಅದಾನೆ. ಈ ಎಂಪ್ಲಾಯರ್
ನಿಮಗೆ ಒಂದು ಅಲೌನ್ಸ್ ಕೊಟ್ಟಾನೆ. ಓಕೆ, ಏನಾಗುತ್ತೆ, ನಿಮ್ದು ಎಂಪ್ಲಾಯರ್ ಮಾಡಾನೆ ಅಲೌನ್ಸ್ ಕೊಟ್ಟಿದ್ದಾನವ. ಕರೆಕ್ಟ್. ಒಂದು ಕೇಸ್ದಾಗ ಎಷ್ಟು ಅಲೌನ್ಸ್ ಕೊಟ್ಟಾನಲ್ಲ ಅದು ಫುಲ್ ಟ್ಯಾಕ್ಸೇಬಲ್ ಆಗುತ್ತೆ. ಫುಲ್ ಟ್ಯಾಕ್ಸೇಬಲ್, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಏನು ಬರಂಗೇ ಇಲ್ಲ. ಎಷ್ಟು ಕೊಟ್ಟಲ್ಲ ಫುಲ್ ತೊಗೊಂಡ್ಬಿಡಬೇಕಾಗುತ್ತೆ. ಬಟ್ ಸಮ್ ಕೇಸ್ದಾಗ ಏನಾಗುತ್ತೆ ಬಚ್ಚ, ಪಾರ್ಟ್ಲಿ ಟ್ಯಾಕ್ಸೇಬಲ್ ಆಗುತ್ತೆ, ಪಾರ್ಟ್ಲಿ ಎಕ್ಸಿಮ್ಟ್ ಆಗುತ್ತೆ. ಈಗ ಪಾರ್ಟ್ಲಿ ಅಂದ್ರೆ ಏನ್ರಿ ಸರ್, ಅದಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಗೇನ್ ಇಲ್ಲಿ ಎರಡು ಬರ್ತಾವೆ. ಏನಮ್ಮ, ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ 115 BAC ಪ್ರಕಾರ ಫುಲ್ ಟ್ಯಾಕ್ಸೇಬಲ್ ಆಗುತ್ತೆ. ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ ಇಲ್ಲಿ ಏನಾಗುತ್ತದ, ಪಾರ್ಟ್ಲಿ ರಿಡಕ್ಷನ್ ಆಗುತ್ತೆ. ಹೌದಲ್ಲ? ಅದರಲ್ಲಿ ಬಚ್ಚೋ, ಅದರಲ್ಲಿ ಹೌಸ್ ಅಂಡ್ ಅಲೌನ್ಸ್ ಕೂಡ. ಹೌಸ್ ಅಂಡ್ ಅಲೌನ್ಸ್ ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ದಾಗ ಏನಾಗುತ್ತದೆ, ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ದಾಗ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಪಾರ್ಟ್ಲಿ ಆಗುತ್ತೆ. ಬಟ್ ಶಿಫ್ಟಿಂಗ್ ಔಟ್ ಆಫ್ ಈಗ 115 BAC ತಗೊಂಡನವ ಅಂದ್ರೆ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ದಲ್ಲಿ ಇದ್ರೆ ಟ್ಯಾಕ್ಸ್ ಬಿಡ್ತದೆ, ಹಿಂದೆ ಮುಂದೆ ನೋಡಂಗಿಲ್ಲ ಅದನ್ನ. ಓಕೆನಾ? ಹಾಗಿದ್ರಿ ಸರ್ ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ದಾಗ ಹೆಂಗಿದ್ರಿಪ್ಪ ಇದು ನೋಡಪ್ಪ. ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ದಾಗ ಒಂದು ಕಂಡೀಷನ್ ನೆನಪಿಟ್ಕೋಬೇಕಾಗಿದ್ದು, ಆಕ್ಚುಯಲ್ HR ರಿಸೀವ್ಡ್, ರೈಟ್, ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಈಗ 10% ಆಫ್ ಸ್ಯಾಲರಿನ ಹೇಳಿದಿಲ್ಲ, 10% ಆಫ್ ದಿ ಸ್ಯಾಲ್ರಿ ಅಂದ್ರೆ ಬೇಸಿಕ್ ಸ್ಯಾಲ್ರಿ ತಗೋಬೇಕು ಇರ್ಲಿಮ್ಮ, ಮತ್ತೆ DA ತಗೋಬೇಕು, ಆಮೇಲೆ ಕಮಿಷನ್ ತಗೋಬಾರ್ದು. ಕ್ವಶನ್ ಇದೆಯಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ಬೇಕಮ್ಮ. ಕಮಿಷನ್ ಏನಿದೆಯಲ್ಲ ಫಿಕ್ಸ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಮ್ಯಾಗಿದೆ. ಫಿಕ್ಸ್ ಅದ, ನನಗೆ ಫಿಕ್ಸ್ ಕಮಿಷನ್ ಕೊಡ್ತಾರೆ ನನಗೆ. ವೇರಿಯಬಲ್ ಇದ್ರೆ ಬರಂಗಿಲ್ಲ. ಅಂದ್ರೆ ಜಾಸ್ತಿ ಕೆಲಸ ಮಾಡಾನೆ, ಜಾಸ್ತಿ ಕಡಿಮೆ ಕೆಲಸ ಹಂಗಿಲ್ಲ. ಫಿಕ್ಸ್ಡ್ ಪರ್ಸೆಂಟೇಜ್ ಇದ್ರೆ ತಗೋತೀವಿ. ಬಟ್ ಕಮಿಷನ್ದಲ್ಲಿ 99% ಕೇಳಂಗಿಲ್ಲ, ಕೇಳಿದ್ರು ಕೂಡ ಬರ್ತದೆ. ಈಗ 50% ಸ್ಯಾಲ್ರಿ, ರೈಟ್, ಇನ್ ದ ಪ್ರೀವಿಯಸ್ ಇಯರ್. ಈಗ 50% ಆಫ್ ಸ್ಯಾಲರಿ ಯಾವಾಗ್ರಿಪ್ಪ, ಅದು ಡೆಲ್ಲಿ, ಕೋಲ್ಕತ್ತಾ ಮತ್ತೆ ಚೆನ್ನೈದಾಗ. ಅದೇ ಬೇರೆ ಯಾವುದೇ ಸಿಟಿದಾಗಿದ್ದಾಗ ಏನಾಗುತ್ತೆ, 40%. ಸೊ ಅದೇ ರೀತಿ ಬಚ್ಚು ವಿ ಹ್ಯಾವ್ ಸಾಲ್ವ್ ಒಂದು ಕ್ವಶನ್. ಹೌದಿಲ್ಲ? ಸೊ ನಾವು ನೆಕ್ಸ್ಟ್ ಏನು ಸರ್, ಸ್ಪೆಷಲ್ ಅಲೌನ್ಸ್ ಟು ಮೀಟ್ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಡ್ಯೂಟೀಸ್ ಆರ್ ಪರ್ಸನಲ್ ಎಕ್ಸ್ಪೆನ್ಸಸ್. ಈಗ ಇಲ್ಲಿ ತನಕ ಅರ್ಥ ಆಗಿದೆಯಾ? ಬೇಗ ಹೇಳ್ರಿಪ್ಪ. ಹಾಯ್ ಶ್ರೀಯಾ, ಲಾಸ್ಟ್ ಕ್ಲಾಸಲ್ಲಿ ಅರ್ಥ ಆಗಿದೆ ನಮ್ಮ ನಿಮಗೆ? ಬೇಗ ಹೇಳಮ್ಮ. ಶ್ರೀಯಾ ಘೋಷ್ವಾಲ್, ಜೈಸ್ವಾಲ್ ಅಲ್ಲ, ಸಾರಿ, ಜವಾಯ್. ಹಾಗೆ ಅರ್ಥ ಆಗಿದೆಯಾ? ಇಲ್ಲಿ ತನಕ ಅರ್ಥ ಆಗಿದೆ ನಮ್ಮ? ಬೇಗ ರಿಪ್ಲೈ ಮಾಡಮ್ಮ. ರಿಪ್ಲೈ ಮಾಡಬೇಕಾಗಿ ವಿನಂತಿ. ಸೊ ಈಗ ಏನಾದ್ರಿದು HRA ಬಂತು. HRA ಮೇಲೆ ಡೆಫಿನೆಟ್ಲಿ ಐ ವಾಂಟ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆನ್ ಇಟ್. ಬಟ್ ಇಲ್ಲಿ ನನ್ನ ಹತ್ರ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಇದಾವೆ. ಡೆಫಿನೆಟ್ಲಿ ಮುಂದೆ ತೊಗೊಂಡು ನಾನು ಲಿಸ್ಟ್ ಮಾಡಿದ್ದೀನಿ. ಈಗ ಸಿಗ್ತಾ ಇಲ್ಲ, ಅದನ್ನು ಚೆಕ್ ಮಾಡಿದೆ. ಬಿಕಾಸ್ HRA ಮೇಲೆ ಪ್ರಾಬ್ಲಮ್ಸ್ ಬರ್ತವೆ 100%. ಈಗ ಎಸ್, ಇಲ್ಲಿ ತನಕ ಅರ್ಥ ಆಗಿದೆ ಅಂತೆ. ಚಲೋ, ಈಗ ನೆಕ್ಸ್ಟ್ ಏನು ಸರ್, ಈಗ ಸ್ಪೆಷಲ್ ಅಲೌನ್ಸ್ ಟು ಮೀಟ್ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಡ್ಯೂಟೀಸ್ ಆರ್ ಪರ್ಸನಲ್ ಎಕ್ಸ್ಪೆನ್ಸಸ್. ನೋಡ್ರಿ ಬಚ್ಚೋ, ಈಗ ಒಂದು ಮಾತು ಹೇಳ್ರಿ. ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಒಂದು ಕಂಪನಿಯಲ್ಲಿ, ಪ್ರೈವೇಟ್ ಕಂಪನಿನೋ ಗೌರ್ಮೆಂಟೋ ಕೆಲಸ ಮಾಡ್ತಾ ಇದ್ದೀರಾ. ಅವ್ರು ನಿಮಗೆ ಒಂದು ಡ್ಯೂಟೀಸ್ ಕೊಟ್ಟಿದ್ದಾರೆ, ಒಂದು ವರ್ಕ್ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ ಸಮ್ ವರ್ಕ್ ಟು ಯು. ಇವಾಗ ನಿಮಗೆ ಈ ವರ್ಕಿಗೆ ಸ್ಯಾಲರಿ ಕೊಡಕತ್ತಾರ? ಹೌದು. DA ಇದೆ? ಹೌದು, ಎಲ್ಲ ಇದೆ. ಪ್ಲಸ್ ನಿಮಗೆ ಈ ಕೆಲಸ ಮಾಡಕತ್ತಾನಪ್ಪ ಅಂತಾರ ಏನ್ ಮಾಡ್ತಾ ಇದ್ದಾರೆ, ಸ್ಪೆಷಲ್ ಆಗಿ ಒಂದು ಅಲೌನ್ಸ್ ಮಾಡ್ತಾರೆ ಅವರು, ಪ್ರಾಜೆಕ್ಟ್ ಆನ್ ಟೈಮ್ ಮುಗಿಸ್ಕೊಳ್ಲಿಕ್ಕೆ, ಅಥವಾ ಸ್ವಲ್ಪ ಪ್ರೋತ್ಸಾಹ ಮಾಡಲಿಕ್ಕೆ, ಉತ್ಸಾಹ ಮಾಡಲಿಕ್ಕೆ, ಶುಡ್ ಗೆಟ್ ಇಟ್ ಮೋಟಿವೇಟೆಡ್. ಹೌದಪ್ಪ, ಸ್ಯಾಲರಿ ಬರ್ತದೆ ಅಂತ. ಸೊ ಅಂತ ಕೇಸ್ದಾಗ, ಇನ್ ದಟ್ ಕೇಸ್ ಬಚ್ಚು ಕ್ಲಾಸ್ ಪ್ರೊವೈಡೆಡ್ ಫಾರ್ ಎಕ್ಸಂಪ್ಷನ್ಸ್. ಇಲ್ಲಿ ಸ್ವಲ್ಪ ಎಕ್ಸಂಪ್ಷನ್ ಇದಾವೆ. ಈಗ ಏನು ಅಲೌನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಖರ್ಚು ಪ್ರಾಜೆಕ್ಟ್ ಮ್ಯಾಗ ಆದರೆ ಮತ್ತೆ ಪರ್ಸನಲ್ ಆದರೆ, ಅದಕ್ಕೆ ಬಚ್ಚು ಕೇಳ್ರಿ, ಸ್ವಲ್ಪ ನೋಡ್ರಿ. ಏನೀಗ ನೋಡಿ ಬಚ್ಚ, ಸ್ಪೆಷಲ್ ಅಲೌನ್ಸ್ ಏನ್ರಿ, ಸ್ಪೆಷಲ್ ಅಲೌನ್ಸ್ ಇದೆ. ಓಕೆನಾ? ಸ್ಪೆಷಲ್ ಅಲೌನ್ಸ್. ಈಗ ಸ್ಪೆಷಲ್ ಅಲೌನ್ಸ್ ಅಥವಾ ಬೆನಿಫಿಟ್ ಅಥವಾ ಸೌಲಭ್ಯ, ರೈಟ್, ನಾಟ್ ಬೀಂಗ್ ದ ನೇಚರ್ ಆಫ್ ಪರ್ಕ್ವಿಸಿಟ್ಸ್. ಇದು ಪರ್ಕ್ವಿಟ್ಸ್ ರೂಪದಲ್ಲಿ ಇಲ್ಲ. ಇದು ಪರ್ಕ್ವಿಟ್ ಇದಲ್ಲ,
right? Specifically granted to meet the expenses incurred wholly or necessarily or exclusively for the performance of the duty of the office or employment of profit. ಇದು ಬಹಳ ಇಂಪಾರ್ಟೆಂಟ್ ಇದೆ. ಏನು ಸರ್ ಅದು ನೋಡಿ, ಎಕ್ಸ್ಕ್ಲೂಸಿವ್ಲಿ ಅದ ಕೆಲಸಕ್ಕೆ ಆ ಕೆಲಸ ಮಾಡೋವನಿಗೆ ಸ್ಪೆಸಿಫಿಕ್ ಆಗಿ ಅವನಿಗೆ ಆ ಕೆಲಸ ಮಾಡ್ತಾನೆ, ಪರ್ಫಾರ್ಮ್ ಮಾಡ್ತಾನೆ ಡ್ಯೂಟಿ, ಆಫೀಸ್ ಡ್ಯೂಟಿ ಇರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಆಫ್ ದಿ ಪ್ರಾಫಿಟ್. ಅಂದ್ರೆ ಈಗ ನೀವು ಸೈಟ್ ಇಂಜಿನಿಯರ್ ಇದ್ದೀರಿ, ಏನು ಸೈಟ್ ಇಂಜಿನಿಯರ್ ಇದ್ದೀರಿ, ನೀವು ಆಫೀಸ್ದಾಗ ಆರಾಮ್ಸಿ ಕೆಲಸ ಮಾಡ್ಬೋದಾ? ಎಸ್, ಆಫೀಸ್ದಲ್ಲಿ ಆರಾಮ್ಸಿ ಕೆಲಸ ಮಾಡ್ಬೋದು. ಬಟ್ ನಿಮಗೆ ಸೈಟಿಗೆ ಕೆಲಸ ಆಗ್ತಾರೆ, ಹೋಗಲಿ ನೋಡಿ ಏನಾಗಿದೆ ಅಂತ. ಅಲ್ಲಿ ಹೋಗಿದ ಮ್ಯಾಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಾರೆ, ಅಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಾರೆ, ಹೌದಿಲ್ಲ? ಅಲ್ಲಿ ಏನೋ ಒಂದು ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಅಲ್ಲ ಒಂದ್ಸಲದ. ಈಗ ಅಲ್ಲಿ ಹೋಗ್ಲಿಕ್ಕೆ ಮನ್ಯಾಗಿಂದ ತಗೊಂಡು ಬುಟ್ಟಿ ಜೋಳದ ರೊಟ್ಟಿ ಚಟ್ನಿ ಗಿಟ್ನಿ ಹಾಕೊಂಡ ನಡ್ಕೊಂಡು ಹೋಗೋಣ, ಅಂದ್ ಕಾರ್ ತಗೊಂಡು ಹೋಗ್ಲಿ. ಎದಕ್ಕಪ್ಪ ನಾನು ಆಫೀಸಾಗ ಕೆಲಸ ಮಾಡ್ದಿಲ್ಲ ಮೇಗೆ ಕ್ಯೂ उनलिखो सही लिखो, राइट? सो बच्चों एम्प्लॉयमेंट हंता केस दिस अलाउंस वुड बी ಏನಾಗುತ್ತೆ ಟ್ಯಾಕ್ಸಬಲ್ ಅಲ್ಲದ, ಗೊತ್ತಾಯ್ತು? ಟ್ಯಾಕ್ಸಬಲ್ ಇದಕ್ಕೆ ಹೇಳ್ರಿ, ಅವನಿಗೆ ನೋಡಿ ಒಂದು ಕೆಲಸ ಕೊಟ್ಟಿವಿ, ಅದಕ್ಕೆ ಸಾಲ ಕೊಡತ್ತೀವಿ, ಪ್ಲಸ್ ಕೆಲಸಕ್ಕಿಂತ ಇನ್ನೊಂದು ಡ್ಯೂಟಿ ಇದೆ, ಇನ್ನೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಮುಗಿಸ್ಲಿಕ್ಕೆ ಸ್ವಲ್ಪ ಥರದ್ದು ನಾವು ಅಲಾವನ್ಸು, ಬೆನಿಫಿಟು ಅಥವಾ ಏನೋ ಒಂದು ಸೌಲಭ್ಯ ಕೊಡಾಕ್ತೀವ, ಅದೇನಂತ ಕಂಪ್ಲೀಟ್ಲಿ ಎಕ್ಸಾಮ್ ಆಗಿದೆ. To the extent such expenses are actually incurred for that purpose. ಅಂದ್ರೆ ಇದರ ಅರ್ಥ ಏನು ಸರ್? ಈಗ ಆತಮ್ಮ ಈಗ ಒಂದು ಕಂಪನಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ಕಂಪನಿಯಲ್ಲಿ ಶ್ರೇಯಾ ಕೆಲಸ ಮಾಡ್ತಿದ್ದಾರೆ. ಶಿ ಇಸ್ ವರ್ಕಿಂಗ್ ಶ್ರೇಯಾ. ಈಗ ಶ್ರೇಯಾ ಏನಿದೆ ಬೆಂಗಳೂರು ಆಫೀಸಲ್ಲಿ ಕೆಲಸ ಮಾಡ್ತದ ಆಕಿ, ಓಕೆನಾ? ಈಗ ಈ ಕಂಪನಿದು ಇನ್ನೊಂದು ಆಫೀಸ್ ಹುಬ್ಬಳ್ಳಿಯಲ್ಲಿ ತಯಾರು ಮಾಡ್ತಾರೆ, ಬ್ರಾಂಚ್ ಆಫೀಸ್ ತೆಗ್ದಾರೆ. ಏನ್ ಮಾಡ್ರೆ? ಬ್ರಾಂಚ್ ಆಫೀಸ್ ಮಾಡ್ರೆ. ಈಗ ಶ್ರೇಯಾ ಇದ್ದಾರೆ ಬೆಂಗಳೂರಿಗೆ. ಸೊ ಬ್ರಾಂಚ್ ಆಫೀಸ್ಗೆ ಶ್ರೇಯಾಗ ಆರ್ಡರ್ ಮಾಡ್ತಾರೆ, ನೋಡಮ್ಮ ಶ್ರೇಯಾ ನೀನು ನಮ್ಮ ಹತ್ರ 10 ವರ್ಷ ಆದ ಕೆಲಸ ಮಾಡಕತ್ತ, ನೀನು ಬಹಳ ಅನುಭವ ಐತಿ, ನಿನಗೆ ಎಕ್ಸ್ಪೀರಿಯನ್ಸ್ ಇದೆ. ಈಗ ನೀ ಏನು ಮಾಡ, ನಾವು ನಂದು ಬ್ರಾಂಚ್ ಆಫೀಸ್ ಹುಬ್ಬಳ್ಳಿಯಾಗ ತೆಗಿಯಾಕತ್ತೀವಿ, ಅಲ್ಲೇ ನಾವು ಎಂಪ್ಲಾಯೀಸ್ ತಗೊಳಕತ್ತೀವಿ, ಅಲ್ಲೇ ನಮ್ದು ಹೊಸ ಬಿಸ್ನೆಸ್ ಸೆಟಪ್ ಆಗ್ತಾ ಇದೆ. ನಿಂದು ಕೆಲಸ ಅಲ್ಲೇ ಎಂಪ್ಲಾಯೀಸ್ ಹೋಗಿ ಟ್ರೈನಿಂಗ್ ಕೊಡಬೇಕು, ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಹೋಗ್ಬೇಕಾಗತ್ತೆ. ಆಕೆ ಹೇಳ್ತಾಳೆ, ಹೋಗಕ್ಕೆ ಏನಿಲ್ಲ ಬಿಡ್ರಿ, ಮತ್ತೆ ಎಲ್ಲಿರ್ಬೇಕು, ನಾನು ಚಿಂತೆ ಮಾಡಕ್ ಹೋಗಬೇಡ, ನಾವು ನಿನಗೆ ದುಡ್ಡು ಕೊಡ್ತೇವಿ. ಓಕೆ, ಒಂದು ನಮ್ಮ ಫೆಸಿಲಿಟಿ ಕೊಡ್ಬೋದು, ಅವ್ರು ಹೋಟೆಲ್ ಬುಕ್ ಮಾಡಿರ್ಬೋದು, ಅವ್ರು ಊಟದ ವ್ಯವಸ್ಥೆ ಮಾಡಿರ್ಬೋದು. ಒಂದು ಇಲ್ಲಿ ಏನಾಗುತ್ತೆ, ಫುಲ್ಲಿ ಎಕ್ಸಾಮ್ಟ್ ಆಗುತ್ತೆ. ಇನ್ನೊಂದು ಹೆದರಕ್ಕೆ ಹೋಗಬೇಡ ಶ್ರೇಯಾ, ನಾವು ನಿಮಗೆ ದಿವ್ಸಕ್ಕೆ 5,000 ರೂಪಾಯಿ ಕೊಡಾಕತ್ತೇವಿ. ಅಯ್ಯೋ ಮೊದಲು ಹೊಡ್ತಾರೆ, ಏ ಮಸ್ತ್ ಆತ ಲೇಪ ಅಂತ. ದಿವ್ಸಕ್ಕೆ 5,000 ರೂಪಾಯಿ ತಿಂಗಳಿಗೆ ಎಷ್ಟಾಗ್ತದ? 1.5 ಲಕ್ಷ ರೂಪಾಯಿ ಆಯ್ತು. 1.5 ಲಕ್ಷ ರೂಪಾಯಿ ತಿಂಗಳಿಗೆ ತೊಗೊಳ್ತಾರೆ. ಅಂತ ಏನ್ ಮಾಡಕ್ಕೆ ಆ ಕೆಲಸಕ್ಕೆ ಶಿ ಹ್ಯಾಸ್ ವರ್ಕ್ ಫಾರ್ 4 ಮಂತ್ಸ್. ಏನಾಗುತ್ತೆ, 6 ಲಕ್ಷ ರೂಪಾಯಿ ಬಂತಲ್ಲ ಈಗ. ಶಿ ಹ್ಯಾಸ್ ರಿಸೀವ್ಡ್ 6 lakh, ರೈಟ್? ಈಗ ಕ್ವಶನ್, ಈ 6 lakh rupees ಇತ್ತಲ್ಲ, ಸ್ಪೆಷಲ್ ಅಲೌನ್ಸ್ ಇದು. ಸ್ಪೆಷಲ್ ಅಲೌನ್ಸ್ ಇದೆ ಒಪ್ಕೋತೀವಿ, ಬಟ್ ಶ್ರೇಯಾ ಈ ಅಲೌನ್ಸ್ ಅನ್ನ ಪೂರ ಖರ್ಚು ಮಾಡರೇ ಇಲ್ಲ, ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಈಗ ಶ್ರೇಯಾ ಇದರಲ್ಲಿ 4 ಲಕ್ಷ ಖರ್ಚು ಮಾಡಿದ್ರೆ 4 ಲಕ್ಷ ರೂಪಾಯಿ ಎಕ್ಸಾಮ್ಟ್ ಆಗುತ್ತೆ, 2 ಲಕ್ಷ ರೂಪಾಯಿ ಆಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ. ಗೊತ್ತಾಯ್ತಾ? ಅಂಡರ್ಸ್ಟೂಡ್? ಅದೇ ರೀತಿ ಪೂರ ಖರ್ಚು ಮಾಡಿದ್ರೆ ಪೂರ ಆಗ್ಬಿಡ್ತೈತಿ. ಸೊ ಅಂದ್ರೆ ಅದು ಅವರಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ಆಕ್ಚುಯಲ್ ಅಲೌನ್ಸ್ ರಿಸೀವ್ಡ್ ಆರ್ ಆಕ್ಚುಯಲ್ ಅಮೌಂಟ್ ಸ್ಪೆಂಡ್ ಫಾರ್ ದಿ ಪರ್ಫಾರ್ಮೆನ್ಸ್ ದಿ ಡ್ಯೂಟಿ ಆಫ್ ದಿ ಆಫೀಸ್ ಆರ್ ಎಂಪ್ಲಾಯ್ಮೆಂಟ್ ಆಫ್ ದಿ ಪ್ರಾಫಿಟ್ ವಿಚ್ ಎವರ್ ಇಸ್ ಲೆಸ್ ಟು ಬಿ ಎಕ್ಸಮ್ಟೆಡ್. ಎಸ್ ಖರ್ಚು ಮಾಡಿರಿ, ಎಸ್ ಕೊಟ್ಟಿರಿ. ಈಗ ಶ್ರೇಯಾ ಏನ್ ಮಾಡ್ತಾ ಇದ್ದಾರೆ, ಸರ್ ಇವ್ರು ಕೊಟ್ಟಿದ್ದು ಬರೀ 6 ಲಕ್ಷ ರೂಪಾಯಿ, ನನ್ ಹೋಗಿ 10 ಲಕ್ಷ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅದು ನಾ ಎಷ್ಟು ಕೊಟ್ಟಿದ್ದೀನಿ ನಿಮಗೆ? 6 ಲಕ್ಷ. 6 ಲಕ್ಷ ಖರ್ಚು ಮಾಡಿ ನಾನು, ಇವ್ರಿ 10 ಲಕ್ಷ ಹೋಗಿದ್ದೀನಿ, ನಮ್ಗೆ ಗೊತ್ತಿಲ್ಲ. ವಿಚ್ ಎವರ್ ಈಸ್ ಲೆಸ್. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಗೆ ಸಂಬಂಧ ಇಲ್ಲಮ್ಮ, 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಯ್ತು, 4 ಲಕ್ಷ ರೂಪಾಯಿ ಲೆಸ್ ಆಗುತ್ತೆ, ಒಡಿ ಟ್ಯಾಕ್ಸ್ ಆಗುತ್ತೆ. ಗೊತ್ತಾಗಿದೆಯಾ? ಗೊತ್ತಾಗಿದೆ ಬಚ್ಚು? ಕ್ಲಿಯರಾ? ಮೈ ಡಿಯರ್ ಸ್ಟೂಡೆಂಟ್, ಹೇಳಮ್ಮ ಶ್ರೇಯಾ, ಮುಂದೆ ಹೋಗೋಣ. ಚಲೋ, ಹಾಗಿದ್ದರೆ ಸ್ಪೆಷಲ್ ಅಲೌನ್ಸ್ ಇದಾವಲ್ಲ, ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಎದಕ್ಕಿದೆ ಅಂದ್ರೆ ಯೂಶುವಲಿ ಏನಾಗುತ್ತೆ, ಟ್ಯಾಕ್ಸಬಲ್ ಸುಮ್ಮನೆ ತಗೋಬಹುದು ನಾವು, ಬಟ್ ಹೆಂಗಿರ್ತಾವೆ ಕೆಲಸ ಯಾವ ಪರ್ಪಸ್ ತಗೊಂಡಿದ್ದಾರೆ, ಎಲ್ಲಿ ಆಗಿದೆ, ದಾಟ್ ಈಸ್ ಆಲ್ಸೋ ಇಲ್ಲಿ ರೂಲ್ 2BB ಬರುತ್ತೆ,
ಆ ರೂಲ್ 2BB ಏನಪ್ಪಾ ಅಂತ ಹೇಳ್ಕೊಡ್ತೀನಿ. ಸ್ಪೆಷಲ್ ಅಲೌನ್ಸ್ ಏನು ಗ್ರಾಂಟ್ ಮಾಡಿದೀವಿ ಟು ಅಸೆಸ್ ಎಂಪ್ಲಾಯಿ ಇದೆಲ್ಲ, either to meet his personal expenses at the place where the duties of office or employment or the profit or ordinary performed by him, or at the place where the ordinary residence, or compensate him for the increase the cost of living. ಸ್ಪೆಷಲ್ ಅಲೌನ್ಸ್ ಅಂದರೆ ಈಗ ನೀವು ಧಾರವಾಡದಾಗದಿರಿ, ಬೆಂಗಳೂರಿಗೆ ಹೋದ್ರಿ, ಅಲ್ಲೇನಾಗುತ್ತೆ ಖರ್ಚು ಜಾಸ್ತಿ ಬರ್ತಲ್ಲ, ಹೌದಪ್ಪ ಖರ್ಚು ಜಾಸ್ತಿ ಬರ್ತಾ ಇದೆ, ಅದು ಸ್ಪೆಷಲ್ ಅಲೌನ್ಸ್ ಬರ್ತೈತಿ. ಬಟ್ ಒಂದು ಡ್ಯೂಟಿ ಇದೆ, ಒಂದು ಕೆಲಸ ಇದೆ, ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಕೊಟ್ಟಾಗತ್ತರು ಇಷ್ಟೇ. ಸೆಕ್ಷನ್ 10 ಸಬ್ಸೆಕ್ಷನ್ 14 ಕ್ಲಾಸ್ 2 ಇದೆ. ಬಟ್ ಬಚ್ಚೋ ನೆನಪಿಕೊಡ್ರಿ, ಫಾರ್ ದಿ ಅಲೌನ್ಸ್ ಅಂಡರ್ ದಿಸ್ ಕ್ಯಾಟಗರಿ ದೇರ್ ಇಸ್ ಸಮ್ ಲಿಮಿಟ್ ಆನ್ ದಿ ಅಮೌಂಟ್. ಸ್ಪೆಷಲ್ ಅಲೌನ್ಸ್ 2 ಕೋಟಿ ಕೊಟ್ಬಿಟ್ರೆ ಆಕಿ 2 ಕೋಟಿ ಪೂರ ಖರ್ಚು ಮಾಡಿದ್ರೆ ಇದು ಒಳ್ಳೆ ಆತಲ್ಲ ಇದಂತಾರಲ್ಲ. ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದು ಬಿಟ್ಟು ಇವರು ಸ್ಪೆಷಲ್ ಅಲೌನ್ಸ್ ಅಂತ ನಾಶ ಮಾಡ್ಕೊಂಡಾರೆ 3 ಲಕ್ಷ ರೂಪಾಯಿ. ಶಾಂಭವಿ ಅಂತೂ ಮುಂಜಾನೆ ಆದ್ಮೇಲೆ 50,000 ರೂಪಾಯಿ ನಾಷ್ಟ, ಮಧ್ಯಾಹ್ನ 1 ಲಕ್ಷ ರೂಪಾಯಿ ಊಟ. ಏನು ಸ್ಪೆಷಲ್ ಅಲೌನ್ಸ್? ಇಲ್ಲಮ್ಮ ಇಲ್ಲ, ಎಲ್ಲಕ್ಕೂ ಏನಿದೆ ಲಿಮಿಟ್ ಇದೆ. ಏನ್ ಸರ್ ಅದು ಲಿಮಿಟ್? ಲಿಮಿಟ್ ಆನ್ ದಿ ಅಮೌಂಟ್ ವಿಚ್ ದ ಎಂಪ್ಲಾಯಿ ಕ್ಯಾನ್ ರಿಸೀವ್ ಫ್ರಮ್ ದ ಎಂಪ್ಲಾಯರ್. ಹಾಗಿದ್ದರೆ ಎನಿ ಅಮೌಂಟ್ ರಿಸೀವ್ಡ್ ಬೈ ಎಂಪ್ಲಾಯಿ ಇನ್ ಎಕ್ಸೆಸ್ ಆಫ್ ದಿ ಸ್ಪೆಸಿಫೈಡ್ ಲಿಮಿಟ್ ವಿಲ್ ಬಿ ಟ್ಯಾಕ್ಸೇಬಲ್. ಏನ್ ಲಿಮಿಟ್ ಇದಲ್ಲ, ಲಿಮಿಟ್ ನೀವು ಕ್ರಾಸ್ ಮಾಡಿದ್ರೆ ಟ್ಯಾಕ್ಸೇಬಲ್ ಆಗುತ್ತೆ. ಸರ್ ಎಷ್ಟು ಸರ್ ಲಿಮಿಟ್ ಬರುತ್ತೆ ಮುಂದದು? ರೈಟ್, ಎನಿ ಅಮೌಂಟ್ ರಿಸೀವ್ಡ್ ಬೈ ಎಂಪ್ಲಾಯಿ ಇನ್ ಎಕ್ಸೆಸ್ ಆಫ್ ದಿಸ್ ಸ್ಪೆಸಿಫೈಡ್ ಲಿಮಿಟ್ ವಿಲ್ ಬಿ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಗ್ಬಿಡ್ತದೆ. Right, for the year. It does not matter whether the amount which is received is actually spent or not by employee for the purpose of for which it was given to him. Right, our limit ಇದೆ, ಲಿಮಿಟ್ಗಿಂತ ಜಾಸ್ತಿ ಖರ್ಚು ಮಾಡಿದ್ರು ಕೂಡ ನಮ್ಗೆ ಸಂಬಂಧ ಇಲ್ಲ. ಅದು ಒಂದು ಲಿಮಿಟ್ ಐತಮ್ಮ, ಇದ್ರಾಗ ಇದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ರಿ ಡಿಫರೆನ್ಸ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಅಂದ್ರೆ ಉದಾಹರಣೆಗೆ ಈಗ ನೋಡಮ್ಮ, ನಿಮ್ಗೆ ಲಿಮಿಟ್ ಇದಮ್ಮ 50,000 ರೂಪಾಯಿ ಅಂತ. ಓಕೆ, ಈಗ 50,000 ಜಾಸ್ತಿ ಆಗಿದೆ, ನಿಮ್ಗೆ 80,000 ರೂಪಾಯಿ ಕೊಟ್ಟರು, ಏನಾಗುತ್ತೆ 30,000 ರೂಪಾಯಿ ಆಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಈಗ ಸರ್ ನಾ 80,000 ರೂಪಾಯಿ ಲಿಮಿಟ್ ಇದ್ರಿಪ್ಪ, ನಾ ಖರ್ಚು ಮಾಡಿದ್ದು 1 ಲಕ್ಷ ರೂಪಾಯಿ ಅಂದ್ರೆ ನಮ್ಗೆ ಆಗುತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂದ್ರೆ ಏನ್ರಿಪ್ಪ ನೀವು ಹೇಳಿದ? ನೋಡಮ್ಮ, ನಾವು ಹೇಳಿ ನಿಮ್ಗೆ ಏನಂತ 80,000 ರೂಪಾಯಿ ಲಿಮಿಟ್ ಇದೆ ಅಂತ, ನೀನು 1 ಲಕ್ಷ ರೂಪಾಯಿ ಖರ್ಚು ಮಾಡಿ, ನಾವೇ ಮಾಡೋಣ ನಂದು ಲಿಮಿಟ್ ಇರೋದು 50,000 ರೂಪಾಯಿ, ನೀನು 1 ಲಕ್ಷ ರೂಪಾಯಿ ಖರ್ಚು ಮಾಡಿದೆ, ಅದಕ್ಕೆ ಜವಾಬ್ದಾರಿ ನೀನು. ನಮಗೆ ಏನು ಮಾಡ 30,000 ರೂಪಾಯಿ ಐತಲ್ಲ, ನಾವು ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ತಗೋತೀವಿ. ಅರ್ಥ ಆಗಿದೆಯಾ? ಸೊ ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಹಿಯರ್, ರೈಟ್? ಹೌದಲ್ಲ? ಹಾಗಿದ್ದರೆ ರೂಲ್ 2BB ಅಂದ್ರೆ ಏನ್ರಿ ಸರ್? ರೂಲ್ 2BB ಅಂದ್ರೆ ಇಲ್ಲಿ ಯಾವ ರೀತಿ ಲಿಮಿಟ್ ಅದಾವೆ, ಯಾವ ರೀತಿ ರೂಲ್ ಅಪ್ಲೈ ಆಗುತ್ತೆ, ಪ್ರತಿಯೊಂದನ್ನು ನೋಡ್ರಿ ನಾವಿಲ್ಲಿ ನೆನ್ಕೋಬೇಕಾಗುತ್ತೆ, ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೋಬೇಕಾಗುತ್ತೆ, ನೋಟ್ಸ್ ನಿಮ್ಮ ಕಡೆಯಿಂದ ಬರ್ಕೋಬೇಕಾಗತ್ತೆ. ನೋಡ್ರಿ ಇನ್ಕಮ್ ಟ್ಯಾಕ್ಸ್ ನೋಡ್ರಿ, ಒಂದು ಮಾತು ಹೇಳ್ತೀನಿ, ಇವ್ರದ್ದು ನೋಟ್ಸ್ ಮಾಡೋಕ್ಕಿಂತ ಜಾಸ್ತಿ ಸ್ವಂತ ನಾವು ನೋಟ್ಸ್ ಮಾಡಿದ ಮ್ಯಾಗ ಏನಾಗುತ್ತೆ, ಅದು ಹೌದಪ್ಪ ಪರ್ಫೆಕ್ಟ್ ಆಗುತ್ತೆ. ಬೇರೆಯವ್ರ ನೋಟ್ಸ್ ರೆಫರ್ ಮಾಡಕ್ಕೆ ಹೋಗ್ಬಾರ್ದು. ಅವಾಗ CA ಫೌಂಡೇಶನ್ ಇಂಟರ್ಮೀಡಿಯೇಟ್ ಫೈನಲ್ ಪಾಸ್ ಆಗ್ತೀರಿ. ಹಾಗಿದ್ರೆ ಫಾಲೋವಿಂಗ್ ಅಲೌನ್ಸ್ ಹ್ಯಾವ್ ಬಿನ್ ಪ್ರಿಸ್ಕ್ರೈಬ್ ಫಾರ್ ರೂಲ್ 2BB. ಈಗ ರೂಲ್ 2BB ಅಂದ್ರೆ ಏನ್ರಿ ಸರ್? ರೂಲ್ 2BB ಏನಕ್ಕೆ ಅಂದ್ರೆ ಸ್ಪೆಷಲ್ ಅಲೌನ್ಸ್ ಸಂಬಂಧ ಇದೆ. ಅಲೌನ್ಸ್ ಪ್ರಿಸ್ಕ್ರೈಬ್ ಫಾರ್ ದಿ ಪರ್ಪಸ್ ಆಫ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ಸಬ್ಸೆಕ್ಷನ್ 1 ಕ್ಲಾಸ್ 1. ಯಾವುದೇ ಅಲೌನ್ಸ್ ನಾವು ಕೊಟ್ಟೇವಿ, ಇದಕ್ಕೆ ಕೊಟ್ಟೇವಮ್ಮ ಖರ್ಚು ಮಾಡಕ್, ರೈಟ್, ಆನ್ ಹೆಲ್ಪರ್ ವೇರ್ ಸಚ್ ಹೆಲ್ಪರ್ ಈಸ್ ಎಂಗೇಜ್ ಇನ್ ಪರ್ಫಾರ್ಮೆನ್ಸ್ ಆಫ್ ಡ್ಯೂಟಿ ಆಫ್ ಎನ್ ಆಫೀಸ್ ಆರ್ ಎಂಪ್ಲಾಯ್ಮೆಂಟ್ ಆರ್ ಪ್ರಾಫಿಟ್. ಹೆಲ್ಪರ್ ಅಲೌನ್ಸ್ ಅಂದ್ರೆ ಏನ್ರಿ? ಈಗ ನಿಮಗೆ ನೀವು ಒಂದು ಜವಾಬ್ದಾರಿ ಕೊಡ್ತಾರೆ, ಆ ಜವಾಬ್ದಾರಿ ಮುಗಿಸ್ಲಿಕ್ಕೆ ನಿಮ್ಮ ಕೈಲಿ ಆಗಂಗಿಲ್ಲ, ನಿಮ್ಗೆ ಒಬ್ಬ ಡ್ರೈವರ್ ಕೊಡ್ತಾರೆ, ಕಾರ್ದಾಗ ಹೋಗಕ್ ಬರಕ್ ಏನಾರ ಇರ್ಬೋದು, ಅಥವಾ ಎಲ್ಲೇ ಸೈಟ್ ಇದಲ್ಲ, ಎಲ್ಲೇ ಪ್ರಾಜೆಕ್ಟ್ ಇದಲ್ಲ, ಎಲ್ಲೇ ಅದು ಕೆಲಸ ಆಗೋದಿದೆ, ಎಲ್ಲೇ ನೀವು ಡ್ಯೂಟಿ ಮಾಡ್ಲಿಕ್ಕೆ ಹೊಂಟಿರಿ, ಅಲ್ಲಿ ನಿಮ್ಗೆ ಪಿಯೋನು, ಕಾರ್ಕೂನು, ಕ್ಲರ್ಕ್ ಕೊಟ್ಟಾರ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಬಚ್ಚು ಅದು ಏನು ಅವನಿಗೆ ಸ್ಯಾಲ್ರಿ ಅವ್ನು ಫ್ರೀಯಾಗಿ ಕೆಲಸ ಮಾಡ್ತಾನೆ ಯಾರು? ಇಲ್ಲ, ಅವ ನಿಮ್ಗೆ ಹೆಲ್ಪ್ ಮಾಡಕ್ಕದಾನ, ನಿಮ್ದು ಈ ಡ್ಯೂಟಿಯನ್ನು ಪೂರ್ಣ ಮಾಡಲಿಕ್ಕಿದ್ದಾನೆ, ಟು ಕಂಪ್ಲೀಟ್ ದ ಟಾಸ್ಕ್. ಅವಾಗ ಏನಾಗುತ್ತೆ ಬಚ್ಚು? ಹೌದಪ್ಪ ಹೌದು, 100% ಅದೇನಾಗ್ತದ ಸ್ಪೆಷಲ್ ಅಲೌನ್ಸ್ದಾಗ ಬರುತ್ತೆ. ಅರ್ಥ ಆಗಿದೆಯಾ? ಹೆಲ್ಪರ್ ಅಲೌನ್ಸ್ ಇಸ್ ನಥಿಂಗ್ ಬಟ್ ಸ್ಪೆಷಲ್ ಅಲೌನ್ಸ್. ಬಟ್ ಆ ಹೆಲ್ಪರ್ ಅಲೌನ್ಸ್ ಎದಕ್ಕಿರ್ಬೇಕವ? ಆ ಪರ್ಟಿಕ್ಯುಲರ್ ಆದ ಕೆಲಸವನ್ನು ಮಾಡಲಿಕ್ಕೆ ಇರಬೇಕು. ಆ ಏನು ಕೆಲಸ ಡ್ಯೂಟಿ ಕೊಟ್ಟೇವಲ್ಲ ಅವನಿಗೆ, ಆ ಕೆಲಸ ಮುಗಿಸ್ಲಿಕ್ಕೆ ಇರ್ಬೇಕವ. ಬೇರೆ ಕೆಲಸ ಅವ್ನಿಗೆ ಬಿಟ್ಟು ಮನ್ಯಾಗ ತರಕಾರಿ ತಗೊಂಡ್ಬಾ ಹೋಗ, ಮಕ್ಕಳಿಗೆ ಬಿಡ್ಬಾ ಹೋಗ ಅಂದ್ರೆ
ನಡೆಯಂಗಿಲ್ಲ. ಗೊತ್ತಾಯ್ತು ಬಚ್ಚು. ಸೊ ದ್ಯಾಟ್ ಇಸ್ ವಾಟ್. ಇಲ್ಲ ದುರುಪಯೋಗ ಮಾಡ್ತಾರೆ ಜನ, ಬಟ್ ಹಂಗಿರಂಗಿಲ್ಲ. ಈಗ ನೆಕ್ಸ್ಟ್ ಏನು ಸರ್, ಈಗ ಎನಿ ಅಲೌನ್ಸ್ ಗ್ರಾಂಟೆಡ್ ಫಾರ್ ಎನ್ಕರೇಜಿಂಗ್ ದ ಅಕಾಡೆಮಿಕ್ಸ್, ರಿಸರ್ಚ್ ಅಂಡ್ ಟ್ರೈನಿಂಗ್ ಪರ್ಸ್ಯೂಟ್ ಇನ್ ಎಜುಕೇಶನಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ರಿಸರ್ಚ್ ಅಲೌನ್ಸ್ ಮಾಡಬೇಕು. PhD ಮಾಡ್ತಾರಲ್ಲ, PhD ಮಾಡ್ತಿರ್ತಲ್ಲ, PhD ಮಾಡುವಾಗ ಅಲೌನ್ಸ್ ಕೊಡ್ತಾರೆ. ಏನಪ್ಪ, ರಿಸರ್ಚ್ ಮಾಡಲಿ ಯಾವ್ದಾರ ಒಂದು ಪ್ರಾಜೆಕ್ಟ್ ಮ್ಯಾಗೆ. ಬಿಕಾಸ್ ಇದರಿಂದ ಏನಾಗುತ್ತೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟಿಂದ ನಮ್ಮ ದೇಶದಲ್ಲಿ ಎಜುಕೇಷನ್ ಲೆವೆಲ್ ಅಪ್ ಆಗುತ್ತೆ. ಹಳೆ ಕಾಲದಿಂದ ಏನು ಬಂದಿದೆಯಲ್ಲ ಅದನ್ನು ನಾವಿಲ್ಲಿ ಬದಲಾವಣೆ ಮಾಡ್ಕೋಬಹುದು. ಅಂದರೆ ಯಾವುದೇ ಥರದ ಅಲೌನ್ಸ್ ಗ್ರಾಂಟೆಡ್ ಫಾರ್ ಎನ್ಕರೇಜಿಂಗ್ ದ ಅಕಾಡೆಮಿಕ್ಸ್. ಈಗ ಅಕಾಡೆಮಿಕ್ಸ್ ಅಲ್ಲ ಗೊತ್ತಲ್ಲ, ಅಕಾಡೆಮಿಕ್ಸ್ ಹೆಂಗಿರ್ತಂತ 8ನೇದ 9ನೇದ 10ನೇದ PUC ಸೆಕೆಂಡ್ ಇಯರ್ BCom ಇರ್ತಲ್ಲ, ಅಕಾಡೆಮಿಕ್ಸ್ 1 ವರ್ಷದ್ದು. ಇದಕ್ಕೆ ನಾವು ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು, ಅದಕ್ಕೆ ನಾವು ರಿಸರ್ಚ್ ಅಲೌನ್ಸ್ ಕೊಡ್ತೀವಿ. ಅದು ಸ್ಪೆಸಿಫಿಕ್ ಅದಲ್ಲ, ಡ್ಯೂಟಿ ಅದ ಹೌದಲ್ಲ. ಅಕಾಡೆಮಿಕ್ ಈಸ್ ಎ ಸ್ಪೆಸಿಫಿಕ್ ಡ್ಯೂಟಿ. ಓಕೆ, ಎನಿ ಅಲೌನ್ಸ್ ಗ್ರಾಂಟೆಡ್ ಟು ಮೀಟ್ ದ ಎಕ್ಸ್ಪೆಂಡಿಚರ್ ಆಫ್ ದಿ ಪರ್ಚೇಸ್ ಆರ್ ಮೇಂಟೆನೆನ್ಸ್ ಆಫ್ ದಿ ಯೂನಿಫಾರ್ಮ್ ಫಾರ್ ವೇರ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಡ್ಯೂಟೀಸ್ ಆಫ್ ದ ಆಫೀಸ್. ಹೌದು, ಯೂನಿಫಾರ್ಮ್ ಅಲೌನ್ಸ್. ಈಗ ನೋಡಮ್ಮ ಹೆಂಗಿರ್ತೈತಿ, ಈಗ ನೀವು ಇಂಜಿನಿಯರ್ ಕೆಲಸ ಮಾಡತ್ತೀರಿ, ಇಂಜಿನಿಯರ್ ಆಗಿರಿ ನೀವು, ಅಲ್ಲೇ ಇಂಜಿನಿಯರ್ ಹೋಗಿಬಿಡ್ರಿಪ್ಪ, ಒಂದು ಹಾಸ್ಪಿಟಲ್ ಆಗಿದ್ದೀರಿ ನೀವು, ಪೆಂಡಮಿಕ್ ಸಿಸ್ಟಮ್ ಬಂದೈತಿ, ಅವಾಗ ಡಾಕ್ಟರ್ಸ್ಗೆ ಒಂದು ಬ್ಲೂ ಕಲರ್ ಕೊಡ್ತಲ್ಲ ಡ್ರೆಸ್, ಹೆಲ್ಮೆಟ್ ಕೊಡ್ತಾರೆ, ಯೂನಿಫಾರ್ಮ್ ಅಲ್ಲ ಗೊತ್ತಿರಲಿಕ್ಕೆ ಇವ್ರು ಬೇರೆ ಅಂತ, ಗೌಣಿಗಳು ಬೇರೆ, ಎಲೆಕ್ಟ್ರಿಷಿಯನ್ ಬೇರೆ ಅಂತ. ಸೊ ಅವರಿಗೆ ಟು ಮೇಂಟೈನ್ ದಟ್ ರೈಟ್ ಕ್ಲಾರಿಟಿ, ಇಲ್ಲಂತೂ ಯೂನಿಫಾರ್ಮ್ ಫಾರ್ ವೇರ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಡ್ಯೂಟಿ, ಅದನ್ನತ್ತೆ ಯೂನಿಫಾರ್ಮ್ ಅಲೌನ್ಸ್ ಆಗುತ್ತೆ. ಈಗ ಏನು ಗೊತ್ತಾತ್ರಿ, ಈಗ ಗೊತ್ತಾಯ್ತು ಏನಂದ್ರೆ, ಒಂದು ಬರುತ್ತೆ ಸ್ಪೆಷಲ್ ಅಲೌನ್ಸ್ದಾಗ ಏನಮ್ಮ ಹೆಲ್ಪರ್ ಅಲೌನ್ಸ್, ಎರಡನೇದೇನಮ್ಮ ರಿಸರ್ಚ್ ಅಲೌನ್ಸ್, ಮೂರನೇದೇನಮ್ಮ ಯೂನಿಫಾರ್ಮ್ ಅಲೌನ್ಸ್. ಓಕೆನಾ ಬಚ್ಚು, ಇದು 3 ಬಂದ, ಹೂನಪ್ಪ 3 ಬಂತು. ಈಗ ನೆಕ್ಸ್ಟ್ ಏನ್ ಸರ್, ಈಗ ಸ್ವಲ್ಪ ಕೇಳ್ರಿ ನೋಡಿ, ಏನಂದ್ರೆ ಅಲೌನ್ಸ್ ಪ್ರಿಸ್ಕ್ರೈಬ್ ಲಿಮಿಟ್ ಇದೆ ಇಲ್ಲಿ. ಏನ್ ಸರ್ ಅದು ಲಿಮಿಟ್? ಅಯ್ಯೋ ಕರ್ಮ ಓಕೆ, ಅಲೌನ್ಸ್ ಪ್ರಿಸ್ಕ್ರೈಬ್ ಫಾರ್ ಪರ್ಪಸ್ ಆಫ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ರೈಟ್ 2 ಕ್ಲಾಸ್ 2 ದಲ್ಲಿ ಏನಿದೆ ಅಂದ್ರೆ ಕೇಳಲಿ. Any spatial compensation allowance in the nature of spatial compensatory like hill area. ಅಂದ್ರೆ ಏನ್ರಿಪ್ಪ ಅದು ಹಿಲ್ ಏರಿಯಾ ಅಂದ್ರೆ? ಅಲ್ಲಿ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಲ್ಲ, ಲೈಕ್ ಊಟಿ ಹತ್ರ ಇದೆ, ಆಸಾಮ್, ಹೌದಲ್ಲ, ಹಿಲ್ ಏರಿಯಾ ರೈಟ್. ಇಲ್ಲೇ ಸ್ನೋ ಬೌಂಡ್ ಏರಿಯಾ ಅಂತಾರಲ್ಲ, ಮನಾಲಿ ಎಲ್ಲ ಇರ್ತದಲ್ಲ, ಅಲ್ಲಿ ಅದು ಸ್ನೋ ಬರ್ತಾ ಇರ್ತೈತಿ ರೈಟ್. ಅನ್ಕಾಗ್ನಿಬಲ್ ಕ್ಲೈಮೇಟಿಕ್ ಅಲೌನ್ಸ್ ಅಂತ ಅದಕ್ಕೆ. ಸೊ ಅಲ್ಲಿ ಏನಾಗುತ್ತೆ ಬಚ್ಚು, 800 or 300 per month depending upon the specified location. ಲೊಕೇಶನ್ ಪ್ರಕಾರ ಎಷ್ಟಮ್ಮ ಅದು ಪರ್ ಮಂತ್ ಬಂದ ರೈಟ್. ಏನದು 800 ಮತ್ತೆ 300. ಓಕೆನಾ, ಕ್ಲಿಯರ್? ಮತ್ತೆ ಸಿಯಾಚಿನ್ ಜಮ್ಮು ಕಾಶ್ಮೀರದಾಗ ಎಷ್ಟಿದೆ 7000. ಇದಕ್ಕಿಂತ ಜಾಸ್ತಿ ಇದ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ ಪರ್ ಮಂತ್. ಇದಕ್ಕೆಂತೀವಿ ಎನಿ ಸ್ಪೆಷಲ್ ಕಂಪೆನ್ಸೇಟರಿ ಅಲೌನ್ಸ್ ಅಂತ ಅದಕ್ಕೆ. ಓಕೆನಾ. ನೆಕ್ಸ್ಟ್, ಎನಿ ಸ್ಪೆಷಲ್ ಕಂಪೆನ್ಸೇಟರಿ ಅಲೌನ್ಸ್ ಇನ್ ದ ನೇಚರ್ ಆಫ್ ಬಾರ್ಡರ್ ಏರಿಯಾ ಅಲೌನ್ಸ್, ರಿಮೋಟ್ ಲೊಕ್ಯಾಲಿಟಿ ಅಂದ್ರೆ ಹಳ್ಳ್ಯಾಗ ಗುಟ್ಟ ಬೆಟ್ಟ ಪ್ರದೇಶ ಅಥವಾ ಹಳಗಾಳ ಪ್ರದೇಶ ಅಂತಾರಲ್ಲ, ಅಲ್ಲಿ ಜನ ಇರಂಗಿಲ್ಲ, ಅಲ್ಲಿ ಹೋದ್ಮ್ಯಾಗ ಒಂದು ದಿವಸ ಬರ್ತೈತಿ, ಹೋಗಿರ್ತಾರೆ ಟ್ರಿಪ್ ನೀವು, ಅಪ್ಪ ಹೋಗು ನಡಿ ರಿಸಾರ್ಟ್ಸಿಗೆ ಅಂತ, 2 ದಿವಸದ ಮೇಲೆ ನಡಿ ಅಪ್ಪ ಮನೆಗೆ ಹೋಗಿ ನನಗೆ ತಿಂತಾರೆ, ಹೌದಲ್ಲ. ಸೊ ದಟ್ಸ್ ವಾಟ್, ಬಾರ್ಡರ್ ಏರಿಯಾ ಆಗಲಿ, ರಿಮೋಟ್ ಲೊಕ್ಯಾಲಿಟಿ ಆಗಲಿ, ಡಿಫಿಕಲ್ಟ್ ಏರಿಯಾ ಆಗಲಿ ರೈಟ್. ಇಲ್ಲೇ ಏನಾಗುತ್ತೆ ಬಚ್ಚೋ, ಇಲ್ಲೇ 1300 or 1100 or 1050 or 750 or 300 or 200 per month ಡಿಪೆಂಡಿಂಗ್ ಅಪಾನ್ ದ ಸ್ಪೆಸಿಫೈಡ್ ಲೊಕೇಶನ್ ಡಿಪೆಂಡ್ ಆಗುತ್ತೆ. ಅಂದ್ರೆ ಲಿಮಿಟ್ ಇದೆ ಇದು. ಈಗ ಲಿಮಿಟ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ದಾಗ 110% ಕೊಡಬೇಕಾಗುತ್ತೆ. ಹಾಯ್ ಕೊಂಬ್ಯಾಟ್, ನಿನ್ ಏನಪ್ಪ ಹೆಸರು? ಕೊಂಬ್ಯಾಟ್ ಅಂತೆ. ಸೊ ಗೈಸ್, ದಿಸ್ ಇಸ್ ವಾಟ್, ಗೊತ್ತಾಯ್ತಾ? ಈಗ ಅಲೌನ್ಸ್ ಪ್ರಿಸ್ಕ್ರೈಬ್ ಫಾರ್ ದಿ ಪರ್ಪಸ್ ಈಗ ಗೊತ್ತಾಗಿದೆಯಾ? ಹಿಲ್ ಏರಿಯಾದಾಗ 800 ಮತ್ತೆ 300 ರೂಪಾಯಿ ಇದೆ, ಡಿಪೆಂಡ್ಸ್ ಆಗ್ತೈತಿ. ಮತ್ತೆ ಅದೇ ಸಿಯಾಚಿನ್ ಜಮ್ಮು ಕಾಶ್ಮೀರದಾಗ 7000 ರೂಪಾಯಿ ಇದೆ ರೈಟ್. ಅದೇ ರೀತಿ ಬಚ್ಚೋ, ಸ್ಪೆಷಲ್ ಕಂಪೆನ್ಸೇಟರಿ ಅಲೌನ್ಸ್ ಇನ್ ದ ನೇಚರ್ ಆಫ್ ಬಾರ್ಡರ್ ಏರಿಯಾದಾಗ 1300, 1100, 1050, 750, 300, 200 ಇದಾವೆ, ಡಿಪೆಂಡ್ಸ್ ಇದೆ. ಇದಕ್ಕಿಂತ ಜಾಸ್ತಿ ಬರಂಗಿಲ್ಲ. ಹಾಗಿದ್ದರೆ ಸ್ಪೆಸಿಫೈ ನೋಡಪ್ಪ, ಸ್ಪೆಷಲ್ ಕಂಪೆನ್ಸೇಟರಿ ಟ್ರೈಬಲ್ ಏರಿಯಾ, ಸ್ಕೆಡ್ಯೂಲ್ ಏರಿಯಾ, ಏಜೆನ್ಸಿ ಏರಿಯಾ, ಅಲೌನ್ಸ್ ಸ್ಪೆಸಿಫೈಡ್ ಸ್ಟೇಟ್ಸ್ 200 ಪರ್ ಮಂತ್ ಇದೆ. ಓಕೆನಾ?
ಅದೇ ಅಲೌನ್ಸ್ ಗ್ರಾಂಟೆಡ್ ಟು ಎನ್ ಎಂಪ್ಲಾಯಿ ವರ್ಕಿಂಗ್ ಇನ್ ಅ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಮೀಟ್ ದ ಪರ್ಸನಲ್ ಎಕ್ಸ್ಪೆಂಡಿಚರ್ ಡ್ಯೂರಿಂಗ್ ಹಿಸ್ ಡ್ಯೂಟಿ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ತಲ್ಲ, ಹೋಗ್ತಿರ್ತಾನೆ ಒಂದ್ ಕಡೆ ಇನ್ನೊಂದ್ ಕಡೆ, ಅವನಿಗೆ ಮ್ಯಾಕ್ಸಿಮಮ್ 70% ಆಫ್ ಸಚ್ ಅಲೌನ್ಸ್ ಅಪ್ ಟು ಮ್ಯಾಕ್ಸಿಮಮ್ ಆಫ್ 1000 10,000 ಪರ್ ಮಂತ್. ಒಂದು ತಿಂಗಳಿಗೆ 10,000 ರೂಪಾಯಿ. ಸ್ಪೆಷಲ್ ಟ್ರಕ್ ಡ್ರೈವರ್ ಎಲ್ಲ ಇರ್ತಾರಲ್ಲ, ರೈಟ್, ಅವ್ರದ್ದು ಖರ್ಚು ಇರ್ತೈತಮ್ಮ. ಅವರೆಲ್ಲ ಮನಿ ಬಿಟ್ಟು ಹೆಂಡತಿ ಮಕ್ಕಳ ಬಿಟ್ಟು ಹೋಗಿರ್ತಾರ, ಅವರು ಜೀವ ಕೈಯಾಗಿ ಇಟ್ಕೊಂಡು. ಹೌದು, ನಾವು ಮುಂದೆ ಬಂದು ಹಾಕ್ಬಿಟ್ಟಾನೆ ಏನು ಮಾಡ್ತಿದ್ದ, ಹೌದಲ್ಲ? ಅಂತ ಕೇಸ್ದಾಗ ವಾಟ್ ಈಸ್ ಯುವರ್ ಗುಡ್ ನೇಮ್ ಬಚ್ಚ? ಗೇಮರ್, ಕಾಂಬ್ಯಾಟ್ ಗೇಮರ್, ಹೇಳಪ್ಪ. ಈಗ ಗೊತ್ತಾಗಿದ್ದು ಡ್ರೈವರ್ ಮಂದಿಗೆ ಎಷ್ಟು ಮಾಯಿಲೆ 70% ಆಫ್ ಸಚ್ ಅಲೌನ್ಸ್ ಏನು ಅಲೌನ್ಸ್ ಕೊಟ್ಟಿವಿ ಅದು, ರೈಟ್, 10,000 ಪರ್ ಮಂತ್ ಅಂತ ಕೊಟ್ಟಿವಿ. ನೆಕ್ಸ್ಟ್, ಚಿಲ್ಡ್ರನ್ ಎಜುಕೇಶನ್ ಅಲೌನ್ಸ್ 100 rupees ಪರ್ ಮಂತ್ ಪರ್ ಚೈಲ್ಡ್. ಮ್ಯಾಕ್ಸಿಮಮ್ ಎಷ್ಟಮ್ಮ? 2 children, right? Next, any allowance granted to an employee to meet the expenditure of hostel expenditure ಎಷ್ಟಿದೆ? 300 per month ಇದೆ. ಇದೆಲ್ಲ ಅದನ್ನು ಸ್ಪೆಷಲ್ ಅಲೌನ್ಸ್ ಇದು. ಓಕೆನಾ ಬಚ್ಚ? ಸೊ ಇದು ಲಿಮಿಟ್ ಇದು. ನೆಕ್ಸ್ಟ್ ಸಿಟಿ ಕಂಪೆನ್ಸೇಟರಿ ಅಲೌನ್ಸ್. ಓಕೆ, ಅಭಿಷೇಕ್ ವರ್ಮಾ, ಯಾವ್ರಪ್ಪ ನಿಂದು? CA ಇಂಟರಾ? ಅಭಿಷೇಕ್ ವರ್ಮಾ CA ಇಂಟರ್ ನಿಂದು? ಅರ್ಥ ಆಗಿದೆ ನಮ್ಮ ಶ್ರೀಯಾ? ಅರ್ಥ ಆಗಿದೆ ಬಚ್ಚು? ಚಲೋ, ಹಾಗಿದ್ದರೆ ಸಿಟಿ ಕಂಪೆನ್ಸೇಟರಿ ಫೀಲ್ಡ್ ಏರಿಯಾ ಅಲೌನ್ಸ್ ಸ್ಪೆಸಿಫೈಡ್ ಇನ್ ಏರಿಯಾ ಏನಮ್ಮ ಇಲ್ಲಿ? ಹೌದು, 2600 ಪರ್ ಮಂತ್ ಇದೆ. ಎಲ್ಲೇ? ಸ್ಪೆಸಿಫೈಡ್ ಏರಿಯಾ, ಸ್ಪೆಸಿಫೈಡ್ ಸ್ಟೇಟ್. ಫೀಲ್ಡ್ ಏರಿಯಾ ಅಲೌನ್ಸ್ ಅಂತ ಅದಕ್ಕೆ ಕಂಪೆನ್ಸೇಟರಿ ಫೀಲ್ಡ್ ಏರಿಯಾ ಅಲೌನ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಒಂದು, ರೈಟ್ ಸರ್. 4th ಪಾಯಿಂಟ್ ರಿಪೀಟ್ ಮಾಡಲಿ. ಏನು 4th ಪಾಯಿಂಟು? ಇದು ನೋಡಪ್ಪ, ಈಗ ನೋಡಿ, ಎನಿ ಅಲೌನ್ಸ್ ಗ್ರಾಂಟೆಡ್ ಟು ಎನ್ ಎಂಪ್ಲಾಯಿ ವರ್ಕಿಂಗ್ ಇನ್ ಎನಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಟ್ರಾನ್ಸ್ಪೋರ್ಟ್ ಅಂದ್ರೆ ಏನಿರ್ಬೋದು? ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ರೈಟ್. ಮತ್ತೆ ಯಾವ್ದಮ್ಮ? ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಮತ್ತೆ ಯಾವುದು? ವಾಟರ್ ಟ್ರಾನ್ಸ್ಪೋರ್ಟ್ ಇರ್ಬೋದು. ರೋಡ್ದಾಗ ಟ್ರಕ್ ಹೊಡಿತಾನವ, ಬಸ್ ಹೊಡಿತಾ ಇದ್ದಾನೆ, ಕಾರ್ ಹೊಡಿತಿರ್ಬೋದು, ಏನೇ ಇರ್ಬೋದು. ಇವ್ರು ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಿರ್ತಾರಲ್ಲ, ಅಲ್ಲಿ 1 ತಿಂಗಳಿಗೆ 10,000 ರೂಪಾಯಿ ತನಕ ಎಕ್ಸೆಂಪ್ಷನ್ ಇದೆ ಡ್ರೈವರ್ ಮಂದಿಗೆ. ಆ ಡ್ರೈವರ್ ಶಿಪ್ ಡ್ರೈವರ್ ಇರ್ಬೋದು, ಏರೋಪ್ಲೇನ್ ಡ್ರೈವರ್ ಇರ್ಬೋದು, ಬಸ್ಸಿನ ಪೈಲಟ್ ಇರ್ಬೋದು, ಬಸ್ಸಿನ ಡ್ರೈವರ್ ಇರ್ಬೋದು, ಇದರ ಡ್ರೈವರ್ ಇರ್ಬೋದು. ತಿಳಿದೇನೋ? ಈಗ ನೆಕ್ಸ್ಟ್, ಕಂಪೆನ್ಸೇಟರಿ ಫೀಲ್ಡ್ ಏರಿಯಾ. ಕಂಪೆನ್ಸೇಟರಿ ಫೀಲ್ಡ್ ಏರಿಯಾ ಸ್ಪೆಸಿಫೈಡ್ ಏರಿಯಾ ಇನ್ ಸ್ಪೆಸಿಫೈಡ್ ಸ್ಟೇಟ್ ಏನಮ್ಮಲ್ಲಿ? 2600 ಪರ್ ಮಂತ್. ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ಬಚ್ಚೋ, ಕಂಪೆನ್ಸೇಟರಿ ಮೋಡಿಫೈಡ್ ಫೀಲ್ಡ್ ಏರಿಯಾ ಏನಾಗುತ್ತೆ? 1000 ಸ್ಪೆಸಿಫೈಡ್ ಏರಿಯಾ ಸ್ಪೆಸಿಫೈಡ್ ಸ್ಟೇಟ್. ಈಗ ಇದೇನ್ರಿ ಸರ್? ಫೀಲ್ಡ್ ಏರಿಯಾ ಅಲೌನ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾ ಇದೆ, ಅಲ್ಲೇ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅಲ್ಲಿ ಹೋಗಿ ಆ ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ಪ್ರಾಜೆಕ್ಟ್ ಇರ್ತಾವಲ್ಲ, ಟ್ರೈನ್ ಟ್ರ್ಯಾಕ್ ಮಾಡೋದು, ರೈಟ್, ಬ್ರಿಡ್ಜಸ್ ಕಟ್ಟೋದು, ಅದು ಸಿಟಿದಾಗ ಇರಂಗಿಲ್ಲ, ಅದು ಊರು ಹೊರಗಿರ್ತೈತಿ. ಬಟ್ ಇಲ್ಲಿ ನೋಡಿ ಮೋಡಿಫೈಡ್ ಇತ್ತಲ್ಲ, ಇದು ಮೋಡಿಫೈಡ್ ಫೀಲ್ಡ್ ಏರಿಯಾ ಇದ್ರೆ 1000 ಪರ್ ಮಂತ್ ಇದೆ. ಕಂಪೆನ್ಸೇಟರಿ ಫೀಲ್ಡ್ ಏರಿಯಾ ಇದ್ರೆ 2600 ಪರ್ ಮಂತ್ ಇದೆ. ಓಕೆನಾ? ಮತ್ತೆ ಅದೇ ರೀತಿ ಬಚ್ಚೋ, ಈಗ ಎನಿ ಸ್ಪೆಷಲ್ ಅಲೌನ್ಸ್ ಇನ್ ದ ನೇಚರ್ ಆಫ್ ಕೌಂಟರ್ ಇನ್ಸರ್ಜೆನ್ಸಿ ಅಲೌನ್ಸ್ ಗ್ರಾಂಟೆಡ್ ಟು ಅ ಮೆಂಬರ್ ಆಫ್ ಆರ್ಮ್ ಫೋರ್ಸ್, ಅಂದ್ರೆ ಆರ್ಮಿದಾಗಿದ್ದಾನೆ, ಆಪರೇಟಿಂಗ್ ಇನ್ ಏರಿಯಾ ಅವೇ ಫ್ರಮ್ ದೇರ್ ಪರ್ಮನೆಂಟ್ ಲೊಕೇಶನ್. ಇದಂತೂ ಪಾಸಿಬಲ್ ಇದೆ. ಆರ್ಮಿದಾಗಿದ್ದವರು ಪರ್ಮನೆಂಟ್ ಲೊಕೇಶನ್ ಇರ್ತೈತಿ, ಅವ್ರು ಒಂದಿರ್ತೈತಿ ಡೆಲ್ಲಿ ಅಥವಾ ಒಂದು, ಅಲ್ಲಿಂದ ಮತ್ತೆ ಹೋಗ್ಯಾರೆ ಎಲ್ಲೆಮ್ಮ? ಈಗ ಫ್ಲಡ್ ಬಂದಿದೆ, ಮಳೆ ಬಂದು ಎಲ್ಲ ಹಾಳ ಹೋಗೈತಿ, ಜನ ಎಲ್ಲ ಹೊಗಳತ್ತಾರೆ, ಊಟ ಕೊಡ್ರಿಪ್ಪ ಅಂತ. ಅವಾಗ ಬರ್ತಾರಲ್ಲ ಅವ್ರಿ ಆರ್ಮಿದ ಹೆಲ್ಪ್ ಮಾಡ್ಲಿಕ್ಕೆ. ಸೊ ಆರ್ಮ್ ಫೋರ್ಸ್ ಇವ್ರಿಗೆ ಏನಾಗುತ್ತೆ? 3900 ಪರ್ ಮಂತ್. ಆಕ್ಚುಲಿ ಅದು ಆರ್ಮಿದವ್ರಿಗೆ ಟ್ಯಾಕ್ಸ್ ಇರಂಗಿಲ್ಲ. ठीक है? Okay, next, underground allowance. But another important, granted to the employee who is working in uncongenial, unnatural climate in underground mines. Mines ಆಗಿರ್ತಲ್ಲ, ಈಗ ಮೈನ್ಸ್ ಆಗಿದ್ದವ್ರಿಗೆ 800 rupees per month ಇದೆ. 800 rupees per month. Understood? Next, any special allowance in the nature of high altitude allowance granted to the member of high altitude ಇರುತ್ತೆ, ಎಕ್ದಮ್ ಹೈಟ್ ಕೆಲಸ ಮಾಡ್ತಿರ್ತಲ್ಲ, ಸಿಯಾಚಿನ್ದಾಗ ಆಗಿರ್ಬೋದು, ಅಂದ್ರೆ ದಿ ಆರ್ಮ್ ಫೋರ್ಸ್ ಅಲ್ಲ, ಆರ್ಮಿ ಇವರೆಲ್ಲ, ರೈಟ್?
ಹಾಯ್ ಆಲ್ಟಿಟ್ಯೂಡ್ ಅಂತಾರಲ್ಲ एकदम ಹಾಯ್ ಆಲ್ಟಿಟ್ಯೂಡ್ ಇರ್ತದಲ್ಲ, ಪರ್ವತ ಮ್ಯಾಗೆ ತುದಿ ಮ್ಯಾಗ ಇರ್ತಾರೆ ಅವರು ಇದು ಮಾಡ್ಕೊಂಡು ಅವಾಗ ಏನಾಗುತ್ತೆ, ಫಾರ್ ಆಲ್ಟಿಟ್ಯೂಡ್ 9000ಗಿಂತ 15,000 ಆಲ್ಟಿಟ್ಯೂಡ್ಗೆ 1060 ಪರ್ ಮಂತ್ ಇದೆ. ಅಬೌವ್ 15,000 ಫೀಟ್ ಮ್ಯಾಗಿದ್ದವ್ರಿಗೆ ನೋಡಲಿ ಏನೈತೆ 1400 ರೂಪಾಯಿ ಕೊಡ್ತಾರೆ, ಅಲೌನ್ಸ್ ಇದೆ ಕೊಡ್ತಾರೆ ಅವ್ರಿಗೆ, ರೈಟ್. ದಟ್ ಈಸ್ ಎಕ್ಸಾಂಪಲ್ ಇದೆ, ಟ್ಯಾಕ್ಸಬಲ್ ಇಲ್ಲ. ಎನಿ ಸ್ಪೆಷಲ್ ಅಲೌನ್ಸ್ ಇನ್ ದ ನೇಚರ್ ಆಫ್ ಸ್ಪೆಷಲ್ ಕಂಪೆನ್ಸೇಟರಿ ಹೈಲಿ ಆಕ್ಟಿವ್ ಫೀಲ್ಡ್ ಏರಿಯಾ, ಅಂದ್ರೆ ಅಲ್ಲಿ ಆತಂಕವಾದಿಗಳು ಅಥವಾ ಏನೋ ಒಂದು ಬಹಳ ಆಕ್ಟಿವ್ ಇರ್ಬೇಕಲ್ಲಿ, ನಜರ್ ಹಟಿ ದುರ್ಘಟನಾ ಘಟಿ ಅಂತಾರಲ್ಲ, ಯಾರು ಎಲ್ಲಿಂದ ಬಂದು ಹೊರಬಿಡ್ತಾನೆ ಅಂತ ಕೇಸಲ್ಲಿ ಏನಾಗುತ್ತೆ, ಅವ್ರ ಜೀವ ಕೈಯಾಗಿ ಇಟ್ಕೊಂಡು ಹೋಗ್ತಾರೆ ಅಂತ, ಹೌದಲ್ಲ, ಟಕ್ಕಂತ ಬಂದು ಯಾರು ಗುಂಡು ಹೊಡೆದು ಬಿಟ್ರೆ ಮುಗಿದು ಅಂಥವ್ರಿಗೆ ಏನಾಗುತ್ತೆ 4,200 ರೂಪಾಯಿ ಪರ್ ಮಂತ್ ಅಲೌನ್ಸ್ ಇದೆ, ಸ್ಯಾಲರಿ ಡಿ ಎ ಬಿಟ್. ಮುಂದೆ ಎಸ್ ಎನಿ ಸ್ಪೆಷಲ್ ಅಲೌನ್ಸ್ ಇನ್ ದ ನೇಚರ್ ಆಫ್ ಐಲ್ಯಾಂಡ್ ಇರ್ತದಲ್ಲ, ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ್ ಇರ್ತದಲ್ಲ, ಅಲ್ಲೇ ಅವರಿಗೆ 3,250 ಪರ್ ಮಂತ್ ಇದೆ, ಗ್ರಾಂಟೆಡ್ ಮೆಂಬರ್ ಆಫ್ ಆರ್ಮ್ ಫೋರ್ಸ್ ಇನ್ ಅಂಡಮಾನ್ ನಿಕೋಬಾರ್ ಅಂಡ್ ಲಕ್ಷದ್ವೀಪ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ನೆಕ್ಸ್ಟ್ ಎಸ್ ಇದಾಯ್ತು. ಅಂಡರ್ಸ್ಟುಡ್ ಬಚ್ಚಾ? ಹೇಳಮ್ಮ ಶ್ರೇಯಾ, ಅಭಿಷೇಕ್ ವರ್ಮಾ, ಸಮಜ್ ಮೇ ಆया बेटा? ನೋ ಅದು ಲಿಮಿಟ್ಸ್ ನೆನಪಿಟ್ಕೊಡ್ರಿ, ಬಟ್ ಪ್ರಾಬ್ಲಮ್ದಾಗ ಏನಿರ್ತೈತೆ ಅವ್ರು ಹೇಳ್ಕೊಟ್ಟಿರ್ತಾರೆ ಅವರು, ಬಟ್ 99% ಅಲ್ಲಿ ಏನಾಗುತ್ತೆ ಆ ರೇಂಜ್ ಕೊಟ್ಟಿರಂಗಿಲ್ಲ. ಅಲ್ಲಿ ಗೆಟ್ ಟು ಎಕ್ಸಾಕ್ಟ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರಂತ, ಬಟ್ ನೆನಪಿರ್ಬೇಕಲ್ಲ, ಯು ಶುಡ್ ರಿಮೆಂಬರ್, ಯಾರಿಗೆ ಗೊತ್ತು ಯಾವಾಗ ಏನು ಕೇಳ್ತಾರಂತ. ಸೊ ಅದಕ್ಕೆ ಬಚ್ಚೋ, ಎನಿ SSC ಕ್ಲೇಮಿಂಗ್ ಎಕ್ಸೆಂಪ್ಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಲೌನ್ಸ್ ಮೆನ್ಷನ್ ಅಬೌವ್ 7 and 8 and 9 shall not be entitled exemption in respect of allowance and disturbed area allowance referred to series 2 and respectively. ಅಂದ್ರೆ ಇಲ್ಲಿ 7, 8 7, 8, 9 ಇಲ್ಲಿ ಯಾರು ಅಲೌನ್ಸ್ ತೋರ್ತಾ ಇದಾರಲ್ಲ, ರೈಟ್, ಇವರಿಗೆ ಬಚ್ಚೋ exemption in respect of allowance and disturbed area allowance referred in serial 2 respectively. ಇಲ್ಲಿ ಅದು ಡಿಫಿಕಲ್ಟ್ ಬಾರ್ಡರ್ ಏರಿಯಾ, ಇಲ್ಲಿ ಏನಾಗುತ್ತೆ ಎಕ್ಸಾಮ್ಷನ್ಸ್ ಅವ್ರಿಗೆ ಸಿಗುತ್ತೆ ಅಂತ ಹೇಳೋರು. ಇಲ್ಲಿ SSC claiming exemption in respect of allowance mentioned in serial number 7, 8, 9 shall not be get, because double ಆಗುತ್ತಲ್ಲ allowance. If you are claiming allowance in 7, 8, 9 is nothing but you cannot claim allowance under 2. Okay na? Clear बच्चा? अर्थ आಗಿದೆ? Understood बच्चों? Yes, you can. कन्नड़ समझता है क्या तेरे को? अर्थ आಗಿದೆ? Now बच्चों, allowance which are partly exempted under both the regime, allowance partly exempted ಇದೆ both the regime, ಯಾವುದು ಸರ್ ಇದು? ಅಂದ್ರೆ whether you are in default tax regime 115 BSc, whether you are in optional tax regime, right, both case ದಲ್ಲಿ partly exempt ಇದೆ, partly taxable ಇದೆ. ಏನ್ ಸರ್ ಅದು? ಸ್ವಲ್ಪ ಕೇಳ್ರಿ ನೋಡಿ. ಫಾಲೋವಿಂಗ್ ಅಲೌನ್ಸ್ ಪ್ರಿಸ್ಕ್ರೈಬ್ ಇನ್ ರೂಲ್ 2BB ಹೇಳಿ ನಮಗೆ, ರೈಟ್, ವುಡ್ ಬಿ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ ಬೋತ್ ಟ್ಯಾಕ್ಸ್ ರೆಜಿಮ್. ಅಲೌನ್ಸ್ ಪ್ರಿಸ್ಕ್ರೈಬ್ ಫಾರ್ ದ ಸೆಕ್ಷನ್ 10, 14 subsection clause 1, any allowance granted to meet the cost of traveling of tour or transfer allowance. ಗೊತ್ತಾಯ್ತು? ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ ಮಾಡ್ತಾ ಇದ್ದಾರೆ, ದೇ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಆಗುತ್ತಾ ಟ್ರಾನ್ಸ್ಫರ್? ಇಲ್ಲ. ಈಗ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಒಂದು ಕಡೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾನಲ್ಲ, ಈಗ ಟ್ರಾನ್ಸ್ಫರ್ ಆಗ್ತಾ ಇದ್ದಾನಂದ್ರೆ ಅವ ತನ್ನ ಹೆಂಡತಿ ಮಕ್ಕಳು ತಗೊಂಡೋಗ್ಬೇಕು, ಬುಕ್ಸ್ ಅಲ್ಲ, ಬುಕ್ ನಮ್ಗೆ ಬರ್ತೈತಿ ಎಲ್ಲ, ಹಿ ಹ್ಯಾಸ್ ಟೇಕ್ ಆಲ್ ದಿ ಮನೆಯಾಗಿಂದ ಎಲ್ಲ ತಗೊಂಡ್ಬೇಕಲ್ಲ, ಗ್ಯಾಸ್, ಸ್ಟೋವ್, ಫರ್ನಿಚರ್ ಎಲ್ಲ. ಸೊ ಟ್ರಾವೆಲಿಂಗ್ ಅಲೌನ್ಸ್, ಎನಿ ಅಲೌನ್ಸ್ ಗ್ರಾಂಟೆಡ್ ಟು ಮೀಟ್ ದ ಕಾಸ್ಟ್ ಆಫ್ ಟ್ರಾವೆಲ್ ಆನ್ ಟೂರ್ ಆರ್ ಟ್ರಾನ್ಸ್ಫರ್, ದಟ್ ಇಸ್ ಟ್ರಾವೆಲಿಂಗ್. Allowance granted to meet the cost of travel on the transfer, including sum paid in connection with the transfer, packing, transportation, personal effect on such transfer. ಆಗುತ್ತಿದ್ದು ಈಗ ಬಚ್ಚೋ, ಈಗ ಅಸ್ಯೂಮ್ ದಟ್ ಯು ಆರ್ ಇನ್ ಬ್ಯಾಂಗ್ಳೂರ್, ಓಕೆನಾ, ಬೆಂಗಳೂರಿಂತ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಹುಬ್ಳಿಗೆ. ಸೊ ಸುಮ್ಮನೆ ಬರಂಗಿಲ್ಲ, ಯು ಹ್ಯಾವ್ ಟು ಪ್ಯಾಕ್ ಅಪ್ ಹೋಲ್ ಹೌಸ್ ಹಿಯರ್.
So transferring, getting transfer from here is okay, but you have to move whole thing, right? ಹೌದಿಲ್ಲ, ಮನೆಯಾಗಿನ ಎಲ್ಲ ವಸ್ತು ಸಾಮಾನು ತಗೊಂಡು ಹೋಗ್ಬೇಕಲ್ಲ ಅಲ್ಲೇ. ಪ್ಯಾಕಿಂಗ್ ಅಲೌನ್ಸ್ ಅದಕ್ಕೇನಾಗುತ್ತೆ, ಟ್ರಾನ್ಸ್ಫರ್ ಅಲೌನ್ಸ್ ಅಂತ, ಅಥವಾ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಅದಕ್ಕೆ. ಗೊತ್ತಾಗಿದೆಯಾ? ಅದು ಮೈ ಡಿಯರ್ ಸ್ಟೂಡೆಂಟ್ ಪಾರ್ಟ್ಲಿ ಎಕ್ಸಾಮ್ ಇದೆ, ಪಾರ್ಟ್ಲಿ ಟ್ಯಾಕ್ಸಬಲ್ ಇದೆ. ಹೆಂಗೆ ಸರ್ ಬರ್ತಾವ್ರಿ? ಎನಿ ಅಲೌನ್ಸ್ whether granted on tour or for the period of journey in connection with the transfer to meet the ordinary daily charges incurred by employee on account of absence from his normal place of duty, daily allowance ಆಗುತ್ತೆ. ಟ್ರಾನ್ಸ್ಫರ್ ಅಲೌನ್ಸ್ ಅಂದ್ರೆ ಏನು? when you are transferring from one place to another place, correct? when you are transferring from one place to another place, ಟ್ರಾನ್ಸ್ಫರ್ ಅಲೌನ್ಸ್ ಆಯಿತು. ಬಟ್ ಅದೇ ರೀತಿ ನಿಮಗೆ ಬಚ್ಚೋ ಟ್ರಾನ್ಸ್ಫರ್ ಆಗಿದೆ ಟು ಮೀಟ್ ದ ಆರ್ಡಿನರಿ ಡೈಲಿ ಚಾರ್ಜಸ್ ಇನ್ಕರ್ಡ್ ಬೈ ಎಂಪ್ಲಾಯಿ ಆನ್ ಅಕೌಂಟ್ ಆಫ್ ಅಬ್ಸೆನ್ಸ್ ಫ್ರಮ್ ಹೀಸ್ ನಾರ್ಮಲ್ ಪ್ಲೇಸ್. ನಾರ್ಮಲ್ ಪ್ಲೇಸ್ಗಿಂತ ಸ್ಪೆಸಿಫಿಕ್ ಪ್ಲೇಸ್ ಆಗಿದೆ ಅಂದರೆ ಸ್ಪೆಷಲ್ ಅಲೌನ್ಸ್ ಇದ್ದಂಗೆ ಅದೇನಾಗ್ತದೆ, ಡೈಲಿ ಅಲೌನ್ಸ್ ಆಗುತ್ತೆ. ಒಂದು ಎಮರ್ಜೆನ್ಸಿ ಐತಮ್ಮ, ಆ ಕೆಲಸ ಅಲ್ಲೇ ಹೋಗಿ ಮಾಡ್ಬೇಕು, ಆತಪ್ಪ ಜಸ್ಟ್ ಹೋಗಿ ಮಾಡ್ಕೊಂಡಪ್ಪ, ಡೆಲಿವರಿ ಖರ್ಚು ಕೊಡ್ತೇವೆ, ಬಸ್ಸಿನ ಖರ್ಚು, ಊಟದ ಖರ್ಚು ಕೊಡ್ತೇವೆ, ಡೈಲಿ ಅಲೌನ್ಸ್. ಎನಿ ಅಲೌನ್ಸ್ granted to meet the expenditure incurred in conveyance in performance of duty, office or employment of the profit, conveyance loss ಆಗುತ್ತೆ. conveyance loss is also exempted ಆಗುತ್ತೆ. ಎಷ್ಟು ಕೊಟ್ಟೇವಿ, ಎಷ್ಟು ಖರ್ಚು ಮಾಡೋಣ, ರೈಟ್? ಈಸಿ ಇದೆ ಬಹಳ, ಡೋಂಟ್ ವರಿ. ಅಲೌನ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ದಿ ಪರ್ಪಸ್ ಆಫ್, ಅದೇ ಹೇಳ್ತಾನೆ, ಆಲ್ ದೀಸ್ ಎನಿ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಗ್ರಾಂಟೆಡ್ ಟು ಎಂಪ್ಲಾಯ್ ಹೂ ಈಸ್ blind, deaf and dumb, orthopedically handicapped with disability of lower extremity of the body to meet the expenditure for community, 3,200 rupees. Okay na? So now problem, Mr. Srikanth has 2 sons, right? He is in a receipt of children education allowance 150 per month for his elder son and 70. ಎಷ್ಟಮ್ಮ? ನೋ ವೇಟ್ ಡೌನ್ ಬಚ್ಚಾ, ವೇಟ್ ಡೌನ್. rupees ಅದು ₹70 per month for his younger son. Both of his son are going to school. He also received the following allowance: transport allowance ಇದೆ, tribal area allowance ಇದೆ, compute the taxable ಅಂತೆ. ಹೇಳ್ರಿ ಈಗ ಕೇಳ್ರಿ, ಫಸ್ಟ್ ಒಂದು ನಿಮಿಷ ಏನಂತೆ. ಫಸ್ಟ್ ಎಜುಕೇಶನ್ ಅಲೌನ್ಸ್ ಅಲ್ಲ, ಏನು ಎಜುಕೇಶನ್ ಅಲೌನ್ಸ್. ಹೌ ಮಚ್ ಬಚ್ಚಾ? ಸನ್ 1, ಸಮ್ ನಂಬರ್ 1 150 ಮೈನಸ್ 100, ಹೌದಲ್ಲ? ಎಷ್ಟಾಗತ್ತಮ್ಮ? 150 ಮೈನಸ್ 100 ಬಂದರೆ 50 ಆಯಿತು. 50 into 12 ಎಷ್ಟಾಯಿತು? 600 rupees ಟ್ಯಾಕ್ಸಬಲ್ ಆಗುತ್ತೆ, ಕರೆಕ್ಟಾ? ಹೌದಲ್ಲ? 150 rupees ಕೊಡಾಕತ್ತೀವಿ. 150 is the allowance he has received minus personal ಎಷ್ಟಿದೆ 100, ಎಷ್ಟಾಯ್ತದ? 50 taxable. So that means this 50 will be multiplied by how much? 12, because 1 year 600 ಆಯಿತು, ಕರೆಕ್ಟಾ? ಓಕೆನಾ? ಸನ್ 2 ಬರಂಗೆ ಅಲ್ಲ, ಇದಕ್ಕೆ ಹೇಳ್ರಿ. ಸನ್ 2 ಹೌ ಮಚ್ ಈಸ್ ಗೆಟಿಂಗ್ ಹಿಯರ್? 70. 70 ದಲ್ಲಿ ಮೈನಸ್ 100 ಮಾಡಿದ್ರೆ ನಿಲ್ ಆಗುತ್ತೆ. ಗೊತ್ತಾಗಿದೆಯಾ? ಅಂಡರ್ಸ್ಟ್ಯೂಡ್? ಚಲೋ. ನೆಕ್ಸ್ಟ್ ಏನು ಸರ್? ಈಗ ಟ್ರಾನ್ಸ್ಪೋರ್ಟ್ ಅಲೌನ್ಸ್. ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಟ್ಯಾಕ್ಸಬಲ್ ಆಗುತ್ತಾ ಹೇಳ್ರಿ? ಟ್ರಾನ್ಸ್ಪೋರ್ಟ್ ಅಲೌನ್ಸ್ 1800 ಆಗುತ್ತದು. ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಹೌ ಮಚ್? 1800 ಇಂಟು 12 ಎಷ್ಟಾಗತ್ತಪ್ಪ ಅದು? ಬೇಗ ಬೇಗ ಎಷ್ಟಮ್ಮ? ಕ್ಯಾಲ್ಸಿಲಿಟಿ 21,900. Okay, 21,600. Next tribal area allowance 500 per month ಇದೆ, ರೈಟ್? ಟ್ರೈಬಲ್ ಏರಿಯಾ
ಎಷ್ಟಿದೆ ಡಿಡಕ್ಷನ್ಸ್? How much he is receiving here? 500 ಇದೆ. 500. Tribal area ಎಷ್ಟಮ್ಮ? What is that? 200 ನೋಡು. ಟ್ರೈಬಲ್ ಏರಿಯಾ ಎಷ್ಟಿದೆ? ಬಚ್ಚು ಟ್ರೈಬಲ್ ಏರಿಯಾ 200 ಇದಲ್ಲ. ಸೊ 500 ಮೈನಸ್ 200 ಎಷ್ಟಾಗುತ್ತೆ ಅದು? 300. 300 ಇಂಟು 12 ಎಷ್ಟು? ಎಸ್ ಯು ಆರ್ ರೈಟ್, 3600. ಆಡ್ ಮಾಡಿ ಬಚ್ಚು ಇದನ್ನ. $25,000 ಕ್ಲಿಯರ್ ಆಯಿತು? ಎನಿ ಡೌಟ್ಸ್ ಯು ಹ್ಯಾವ್? ನೋ ಡೌಟ್. ಇದು ಯಾವಾಗಿದು? ವೆನ್ ಆಪ್ಟ್ ಮಾಡಿಲ್ಲ ಅಂದ್ರೆ, ಕರೆಕ್ಟ್? ವೆನ್ ಇಸ್ ನಾಟ್ ಆಪ್ಟ್ ದಿಸ್ ನೋ, ರೈಟ್? ಸೊ ಅಂದ್ರೆ ಇದು ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ದಾಗಿದು, ಕರೆಕ್ಟ್? ಹೌದಲ್ಲ? ಅಥವಾ ಅಥವಾ ಶಿಫ್ಟ್ ಮಾಡತಾನವ, ಶಿಫ್ಟಿಂಗ್ ಔಟ್ ಆಫ್ ಡಿಫಾಲ್ಟ್, ಹೌದಲ್ರಿ? ಡಿಫಾಲ್ಟ್ ಟ್ಯಾಕ್ಸ್ ರಿಜೀಮ್. BAC. ಓಕೆನಾ? ಓಕೆ. ಆದರೆ ಇಫ್ he is opted ಕೇಳ್ರಿ ಬಚ್ಚೋ, if he is opted, what he has opted? 115 BAC ಇದ್ದಾಗ, if he is opted 115 BAC, default tax regime, in that case ಏನಾಗುತ್ತೆ? ಎಜುಕೇಶನ್ ಅಲೌನ್ಸ್ ಫುಲ್ ಟ್ಯಾಕ್ಸ್ ಆಗ್ಬಿಡ್ತೈತಿ, ಹೌದಲ್ಲ? ದಟ್ ಮೀನ್ಸ್ ಮೈ ಡಿಯರ್ ಸ್ಟೂಡೆಂಟ್, ಅವನಿಗೆ 150 1 ಸೈನ್ಸ್ ಅನ್ನ ಪ್ಲಸ್ ಇನ್ನೊಂದು, ರೈಟ್? ಕುಡಿಸ ಮಾಡು ಬೇಗ 220 into 12 2640. ಇದಂತೂ ಸೇಮ್ ಬರುತ್ತೆ. ಇದು ಬರಂಗಿಲ್ಲಲ್ಲ? ಸಾರಿ, ಇದು ಬರಂಗಿಲ್ಲ. ಟ್ರಾನ್ಸ್ಪೋರ್ಟ್ ಫುಲ್ ಬರ್ತೈತಿ, ಇದು ಬರಂಗಿಲ್ಲಲ್ಲ? ಏನದು? ಟ್ರೈಬಲ್ ಏರಿಯಾ ಅಲ್ಲ ಅದು? ಎಷ್ಟಿದೆ? 500 ಪರ್ ಮಂತ್. 500 ಇಂಟು 12 ಎಷ್ಟಾಗತ್ತೆ ಅದ? ಎಷ್ಟಾಗತ್ತೆ? 6000 ಆಗ್ತಾ ಇದೆ. ಆಡ್ ಮಾಡ್ರಿ ಅದನ್ನ. 30,000 ಕ್ಲಿಯರ್ ಆಯಿತು? ಕ್ಲಿಯರ್ ಆಯ್ತು ಬಚ್ಚೋ? ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ ಇಸ್ ದಟ್ ಈಗ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ನಲ್ಲಿ, ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ ಏನಾಗುತ್ತೆ? ನಾವು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, 100 rupees ಪರ್ ಕಿಟ್ ಇದೆ. ಬಟ್ ಅದೇ ಟ್ರೈಬಲ್ ಏರಿಯಾದಲ್ಲಿ ಏನಾಗುತ್ತೆ? 200 ರೂಪಾಯಿ ಎಕ್ಸಾಮ್ ತಗೋತೀವಿ. ಬಟ್ 115 BAC ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ನಲ್ಲಿ ಏನಾಗುತ್ತೆ? ಅದು ಹೌಸ್ ರೆಂಟಲ್, ಸಾರಿ, ಎಜುಕೇಶನ್ ಅಲೌನ್ಸ್ ಫುಲ್ ಆಗುತ್ತೆ, ಎಲ್ಲ ಫುಲ್ ಬಂದ್ಬಿಡ್ತದೆ. ದೇರ್ ಇಸ್ ನೋ ಚಾನ್ಸಸ್ ಆಫ್ ಡಿಡಕ್ಷನ್ಸ್ ಹಿಯರ್. ಕ್ಲಿಯರ್? ಕ್ಲಿಯರ್ ಬಚ್ಚೋ? ಅರ್ಥ ಆಗಿದ್ದೀನಮ್ಮ ಶ್ರೇಯಾ? No doubt? ಮುಂದೆ ಹೋಗೋಣ. ಶ್ರೇಯಾ ಜವಾಯಿ, ನೆಕ್ಸ್ಟ್ ಇದಾಯಿತು.
ಅಲವನ್ಸ್ ವಿಚ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್ ಏನಂತ ಹೇಳಲ್ಲ ನಾನು, ಹೈಕೋರ್ಟ್ ಜಡ್ಜ್ ಇರ್ತಾನಲ್ಲ ಅವನಿಗೆ ಫುಲ್ಲಿ ಎಕ್ಸೆಂಪ್ಟೆಡ್ ಇರುತ್ತೆ ಅಂತ. ಕರೆಕ್ಟಾ? ಅರ್ಥ ಆಗಿದೆಯಾ ಶ್ರೇಯಾ? ಅಂಡರ್ಸ್ಟುಡ್ ಬಚ್ಚೋ? ಓಕೆ, ಕೇಳ್ರಿ. ಈಗ ಆಪ್ಷನಲ್ ಟ್ಯಾಕ್ಸ್ ರೀತಿಯಲ್ಲಿ, ದಟ್ ಇಸ್ ನಾರ್ಮಲ್ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ, ಅಲವನ್ಸ್ ವಿಚ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್, ರೈಟ್? ಅಲವನ್ಸ್ ಟು ಸುಪ್ರೀಂ ಕೋರ್ಟ್ ಜಡ್ಜ್, ಹೈ ಕೋರ್ಟ್ ಜಡ್ಜ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಅಂದ್ರೆ ಎನಿ ಅಲವನ್ಸ್ ಪೇಡ್ ಟು ಅ ಜಡ್ಜ್ ಆಫ್ ಹೈ ಕೋರ್ಟ್, ಸುಪ್ರೀಂ ಕೋರ್ಟ್ under section 22A subsection 2, right? First of all, they are not going to charge anything or the allowance ಏನು ರೇಟ್, ಬಿಕಾಸ್ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗೆ ಅಲೌನ್ಸ್ ಕೊಟ್ಟಿಲ್ಲ ಅಂದರೆ ಅವನು ಮಾಡ್ತಾನೆ, ತಪ್ಪು ಡಿಸಿಷನ್ ತೊಗೊಂಡ್ಬಿಡ್ತಾನ ಅವ, ಹೌದಿಲ್ಲ? ನ್ಯಾಯ ಕೊಡಂಗಿಲ್ಲಲ್ಲ. ಹಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ದ ರೈಟ್ ಜಜ್ಮೆಂಟ್. ಅದಕ್ಕೆ ಎಸ್, ಸ್ಯಾಲ್ರಿ ಆ್ಯಂಡ್ ಕಂಡೀಷನ್ಸ್ ಆಫ್ ಸ್ಯಾಲ್ರೀಸ್, ರೈಟ್, ರಿಸ್ಪೆಕ್ಟಿವ್ಲಿ ಈಸ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ದಿ ಆಪ್ಷನಲ್ ಟ್ಯಾಕ್ಸ್ ರಿಜಿಮ್. ಸೊ ಆಪ್ಷನಲ್ ಟ್ಯಾಕ್ಸ್ ರಿಜಿಮ್ನಲ್ಲಿ ಇವನಿಗೆ ಯಾವುದೇ ಥರದ ಸ್ಯಾಲ್ರಿ ಆಗಲಿ ಜಜಸ್ಗೆ ಎಕ್ಸಾಮ್ ಇದೆ. ಅಲೌವನ್ಸ್ ಇಶ್ಯೂಡ್ ಬೈ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್, ಇದು ಎಕ್ಸಾಮ್ ಆಗುತ್ತೆ, ರೈಟ್? ಸ್ಯಾಲ್ರಿ ಆ್ಯಂಡ್ ಅಲೌವನ್ಸ್ ಪೇಡ್ ಬೈ UNO ಟು ಇಟ್ಸ್ ಎಂಪ್ಲಾಯಿ ಈಸ್ ನಾಟ್ ಟ್ಯಾಕ್ಸೇಬಲ್ ಬೈ ವರ್ಚ್ಯೂ ಆಫ್ ಸೆಕ್ಷನ್ 2 ಆಫ್ ಯುನೈಟೆಡ್ ನೇಷನ್ಸ್. ಬಿಕಾಸ್ ಇಲ್ಲಿ ಒಂದು ಸಮಾಜ ಕಲ್ಯಾಣ ಒಳ್ಳೆ ಕೆಲಸಕ್ಕೆ ಇವರು ಕೆಲಸ ಮಾಡ್ತಿರ್ತಾರಲ್ಲ, ಅಂದರೆ ದೇ ಆರ್ ಯುನೈಟೆಡ್ ನೇಷನ್ ಆರ್ಗನೈಸೇಷನಲ್ಲಿ ಹೆಂಗಿದೆ ಅಂದರೆ, ಏನರ ಒಂದು ಪ್ಯಾಂಡಮಿಕ್ ಆಯಿತು, ಅರ್ಥಕ್ವಿಕ್ ಆಯಿತು, ಏನೋ ಒಂದು ಆಗಬಾರ್ದು ಆಯ್ತು ಅಂಥ ಸನ್ನಿವೇಶದಾಗ, ಇನ್ ದಟ್ ಕೇಸ್ ಇಟ್ ಈಸ್ ಎಕ್ಸಾಂಪಲ್. ಬಿಸೈಡ್ಸ್ ಸ್ಯಾಲರಿ, ಎನಿ ಪೆನ್ಷನ್ ಕವರ್ಡ್ ಅಂಡರ್ ದಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಸ್ ಆಕ್ಟ್ ರಿಸೀವ್ಡ್ ಫ್ರಮ್ NO ಈಸ್ ಆಲ್ಸೋ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ, ಟ್ಯಾಕ್ಸಬಲ್ ಇಲ್ಲದು. ನೆಕ್ಸ್ಟ್, ಸಮ್ಟ್ರಿ ಅಲೌವನ್ಸ್. ಸಮ್ಟ್ರಿ ಅಲೌವನ್ಸ್ ಇಸ್ ಗಿವನ್ ಟು ಹೈಕೋರ್ಟ್ ಜಡ್ಜ್, ಹೌದು, ರೈಟ್? ಇದು ಇದು ಕೂಡ ಏನಾಗುತ್ತೆ, ಟ್ಯಾಕ್ಸೇಬಲ್ ಆಗೋಂಗಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 3, ರೈಟ್? ಇದೇನು ಹೊಸದ ಇತ್ತಲ್ಲ ಸಮ್ಟ್ರಿ ಅಲೌವನ್ಸ್. ಅಂದರೆ ಹೈಕೋರ್ಟ್ ಜಡ್ಜ್ಗೆ ಏನು ರೊಕ್ಕ ಬರಂಗಿಲ್ಲಮ್ಮ. ಅಲೌವನ್ಸ್ ವಿಚ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್ ಅಂಡರ್ ಬೋತ್ ದ ಟ್ಯಾಕ್ಸ್ ರಿಜಿಮ್. ಅಲೌವನ್ಸ್ ಪೇಬಲ್ ಟು ಔಟ್ಸೈಡ್ ಇಂಡಿಯಾ, ಯಾರಿಗ್ರಿ? ಇಂಡಿಯನ್ ಎಂಬೆಸಿಗೆ, ಇಂಡಿಯನ್ ಗೌರ್ಮೆಂಟ್ಗೆ ಅವ್ನು ಹೆಲ್ಪ್ ಮಾಡ್ತಿದ್ದಾನೆ ನೋಡ್ರಿ. Perquisites paid allowed as such outside India by government to a citizen of India for service rendered outside India is completely last ಮಾಡಿದ ಸೇಮ್ ರಿಪೀಟ್ ಇಲ್ಲದು ಇಲ್ಲ. ಅಲವನ್ಸ್ ಯು ಆರ್ ಪೇಯಿಂಗ್ ದೆಮ್. ಈಗ ನೋಡಿಮ್ಮ, ನೀವು ಇಂಡಿಯನ್ ಎಂಬೆಸಿ ಇದೆ. ಈಗ ಇಂಡಿಯನ್ ಎಂಬೆಸಿ ಏನಮ್ಮ ಹೊರ ದೇಶದಾಗ ಇರ್ತದೆ ಅದು. ಅಲ್ಲಿ ನಾವು ಹೋದ್ಮ್ಯಾಗೆ ನಮ್ಮ ಜನಕ್ಕೆ ಹೆಲ್ಪ್ ಮಾಡಕ್ಕೆ ಇರ್ತಾರೆ ಅವರು. ಅವ್ರಿಗೆ ಮನಿ, ಅವ್ರ ಸ್ಕೂಲ್ ಫೀಸ್ ಎಲ್ಲ ಕೊಡ್ತಾರಲ್ಲ, ಅದು ಕಂಪ್ಲೀಟ್ ಎಕ್ಸೆಂಪ್ಟ್ ಆಗುತ್ತದು. ಗೌರ್ಮೆಂಟ್ ಔಟ್ಸೈಡ್ ಇಂಡಿಯಾ ನಿಮಗೆ ಯಾವುದೇ ಥರದ ಅಲೌವನ್ಸ್ ಕೊಡಾಕತ್ತೈತೆ ಅಂದರೆ ಏನಾಗುತ್ತದು, ನೆನಪಿಟ್ಕೊಡ್ರಿ. ಅನಿಟಿ ಆ್ಯಂಡ್ ಪೆನ್ಷನ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗಿದ್ದು ಹೇಳಮ್ಮ, ಡೌಟ್ ಏನ್ರ ಕೇಳ್ರಿ. ಎನಿ ಡೌಟ್ಸ್ ಯು ಹ್ಯಾವ್ ಬಚ್ಚೋ? ನೋ ಡೌಟ್? ಪಕ್ಕಾ ರಿಪೀಟ್ ಮಾಡೋದು ನಾವು ಸ್ಟಾರ್ಟಿಂಗ್ ಹೇಳಿಲ್ಲ, ಮೊನ್ನೆ ನಾನು ಲಾಸ್ಟ್ ಕ್ಲಾಸ್ ಹೇಳಿದಿಲ್ಲ, ಅದೈತಿ. ಈಗ ನೆಕ್ಸ್ಟ್ ಎಕ್ಸಾಮ್ ಟ್ಯಾಕ್ಸಬಲ್ ಆಗುತ್ತೆ. ಬಿಕಾಸ್ ಅವ್ರು ನಮ್ಮ ಇಂಡಿಯನ್ ಗೌರ್ಮೆಂಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ, ನಿಮಗೆ ಕೆಲಸ ಮಾಡ್ತೀರಪ್ಪ, ನಾವು ಇಂಡಿಯಾದಾಗ ನಮ್ಮ ಮನೆಯಾಗ ಇರ್ತಿದ್ವಿ ಅಂತಾರೆ ಅವರು. ಈಗ ನೀವು ಇಂಡಿಯಾದಾಗ ಇರ್ತೀರ ಅಂದರೆ ಹೌದು, ನಿಮ್ಮ ಮನೆ ಇರ್ತಿತ್ತಿಲ್ಲಿ, ನೀವು ಫ್ಯಾಮಿಲಿ ಇರ್ತಿತ್ತು. ಅವ್ರು ಇಂಡಿಯಾ ಬಿಟ್ಟು ಹೊರ ಹೋಗಿರಲ್ಲ ನೀವು. ಈಗ ಎನಿಟಿ ಆರ್ ಪೆನ್ಷನ್ಸ್ ವೆರಿ ಇಂಪಾರ್ಟೆಂಟ್. What is annuity? ಬೇಗ ಹೇಳ್ರಿ. ಹಾನಮ್ಮ, ಟೈಮ್ ವ್ಯಾಲ್ಯೂ ಆಫ್ ಮನಿ ಗೊತ್ತಾ ನಿಮಗೆ? ಈಗ ನೀವು ಒಂದು ಕಡೆ ಯು ಹ್ಯಾವ್ ಡಿಪಾಸಿಟೆಡ್ 1 lakh rupees, ಓಕೆ, ಇದರದ್ದು ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಹಾಕೊಂಡು ಹೋಗುತ್ತೆ. ಹೆಂಗ್ರಿ? ಈಗ 2024ದಲ್ಲಿ ಏನು ವಸ್ತು 1 lakhದಲ್ಲಿ ಸಿಕ್ಕಿತ್ತು, 25ದಲ್ಲಿ ಏನಾಗಿರ್ತದೋ ಜಾಸ್ತಿ ಆಗಿರುತ್ತೆ.
1,10,000 ಆಗಿರ್ಬೋದು, 5,000. ಸೊ ಇದು ಎಕ್ಸ್ಟ್ರಾ ಇದೆಯಲ್ಲ, ದ ವ್ಯಾಲ್ಯೂ ಆಫ್ ಮನಿ ಯು ಆರ್ ಗೆಟಿಂಗ್. ಸೊ ಈಗ ಏನಪ್ಪ ಅಂದರೆ ಬಚ್ಚೋ, ಆಸ್ ಪರ್ ದಿ ಡೆಫಿನೇಷನ್ ಆಫ್ ಅನಿಟಿ ಈಸ್ ಟ್ರೀಟೆಡ್ ಆಸ್ ಯ ವಾಟ್? ಸ್ಯಾಲ್ರಿ. ನೀವು ದುಡ್ಡು ಕೊಟ್ಟಿರಲಿ, ಜಮಾ ಮಾಡಿರಿ, ಯು ಇನ್ವೆಸ್ಟೆಡ್ ಸಮ್ ಮನಿ ಆ್ಯಂಡ್ ಯು ಆರ್ ಗೆಟಿಂಗ್ ಮನಿ, ರೈಟ್? ಅನಿಟಿ ಈಸ್ ಅ ಸಮ್, ಒಂದು ಟೋಟಲ್ ಅಮೌಂಟ್ payable in respect of particular year, year by year. What is the rupee value decrease or increase? It is yearly grant. If a person invests some money in entailing him a series of equal annual sum, such annual sums are annuities in the hands of investor. ಅಂದ್ರೆ ಈಗ ನೀವು ಏನು ಮಾಡಿರಂದ್ರೆ ಇವಾಗ ಏನು ಮಾಡಿರಿ, ಪ್ರತಿ ತಿಂಗಳ ಒಂದು 10,000 ರೂಪಾಯಿ ಜಮಾ ಮಾಡಿರಿ ನೀವು, ಓಕೆನಾ? 10,000 ರೂಪಾಯಿ ಜಮಾ ಮಾಡಿರಿ ನಿಮ್ಮ ಸ್ಯಾಲರಿದಾಗಿಂದ. ನಾಳೆ ಮುದುಕ ಆದ ಮ್ಯಾಗೆ, ರಿಟೈರ್ಡ್ ಆದ ಮ್ಯಾಗೆ ನನಗೆ ಇಷ್ಟು ಅಮೌಂಟ್ ಕೊಡ್ರಿಪ್ಪ ಅಂತ. ಅದೇನಾಗುತ್ತೆ, ಪ್ರತಿ ತಿಂಗಳ ಇಷ್ಟು ವೇಜ್ ಆದ ಮ್ಯಾಗೆ ಕೊಡ್ತಾರಲ್ಲ ಅವರು, ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಪೆನ್ಷನ್ ಆಗಿರ್ಬೋದು, ರೈಟ್? ಅದಕ್ಕೆ ಅಂತೀವಿ ಅನಿಟಿ. ಅನಿಟಿ ರಿಸೀವ್ಡ್ ಬೈ ಪ್ರೆಸೆಂಟ್, ಅದೇನಾಗುತ್ತೆ, ಇನ್ಕಮ್ ಫ್ರಮ್ ಸ್ಯಾಲರಿದಾಗ ಬರ್ತದೆ ಅದು, ಬಿಕಾಸ್ ಎವ್ರಿ ಮಂತ್ ಬಂದೇ ಬರ್ತೈತಿ, ಹೌದಲ್ಲ? ಯು ಆರ್ ಗೋಯಿಂಗ್ ಟು ಗೆಟ್ ಎವ್ರಿ ಮಂತ್ ಹಿಯರ್. ಸೊ ಅನಿಟಿ ರಿಸೀವ್ಡ್ ಬೈ ಪ್ರೆಸೆಂಟ್ ಎಂಪ್ಲಾಯರ್ ಈಸ್ ಟ್ಯಾಕ್ಸೇಬಲ್ ಆಸ್ ಅ ಸ್ಯಾಲರಿ. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಇಟ್ ಈಸ್ ಪೇಡ್ ಇನ್ ಪರ್ಸೂಯೆನ್ಸ್ ಆಫ್ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಆರ್ ವಾಲಂಟ್ರಿ. ಈಗ ಅಗ್ರಿಮೆಂಟ್ ಪ್ರಕಾರ ಇರಲಿ ಅಥವಾ ತನ್ನ ಸ್ವ ಇಚ್ಛೆಯಿಂದ ಕೊಡತ್ತಾರ ಅವರು. ನಮಗಿಲ್ಲ ಅಗ್ರಿಮೆಂಟ್ ಹೆಂಗಮ್ಮ ನೋಡ್ರಿ, ಈಗ ನಾವು ಸ್ಯಾಲರಿ ಕೊಡಾಕ್ತೀವಿ ನಿಮ್ಗೆ, ಸಾಲಿದಾಗ ಇಷ್ಟು ಜಮಾ ಮಾಡಿಬಿಡ್ರಿ, ನೀವು ಇಷ್ಟ ಕಟ್ ಮಾಡ್ಕೊಂಡ್ಬಿಡ್ರಿ, ಆಮೇಲೆ ರಿಟೈರ್ಡ್ ಆದ್ಮ್ಯಾಗೆ ನಂಗೆ ಪೇ ಮಾಡ್ಕೊಂಡು ಹೋಗ್ರಿ, ಅದೇನಾಗ್ತದ? ಅನಿಟಿ ಆಗುತ್ತೆ, ಹೌದಲ್ಲ? ಸೊ ದಟ್ಸ್ ವಾಟ್ ಅದು ಹೇಳ್ದಲ್ಲ, ಅನಿಟಿ ಅಥವಾ ಪೆನ್ಷನ್ ಅಂತ. ಅದಕ್ಕೆ ಪೆನ್ಷನ್ ಏನು, ಪೆನ್ಷನ್ ಸುಮ್ಮನೆ ಕೊಡ್ತಾರ ಅವರು? ಇಲ್ಲ, ನಿಮ್ಮ ಅಕೌಂಟ್ದಾಗಿಂದ ಪ್ರೊವಿಡೆಂಟ್ ಫಂಡ್ ಜಮಾ ಮಾಡ್ತಾರಲ್ಲ ದುಡ್ಡು, ಅದಕ್ಕೆ ಕೊಡ್ತಾರ ಅವರು, ರೈಟ್? ಹಾಗಿದ್ದರೆ annuity received from past employer is taxable as a profit in lieu of salary. ಈಗ ಒಂದು ಕಡೆ ಕೆಲಸ ಮಾಡ್ತೀರಿ ನೀವು, ಓಕೆನಾ? ಇನ್ನೊಂದು ಎಂಪ್ಲಾಯರ್ ಕಡೆ ಕೆಲಸ ಮಾಡ್ತೀರಿ, ಈಗ ಅವ ನಿಮಗೆ ಎನ್ಡಿ ಕೊಡತಾನೆ, ಪೆನ್ಷನ್ ಕೊಡ್ತಾನೆ. ಅಂದರೆ ಈಗ ನೋಡಮ್ಮ, ಒಂದು ಬ್ಯಾಂಕ್ದಾಗ ಕೆಲಸ ಮಾಡ್ತಿದ್ರಿ, ರಿಟೈರ್ಡ್ ಆದ್ರಿ ನೀವು, ಅವ ನಿಮ್ಗೆ ಏನು ಮಾಡ್ತದಾನವ? ಪೆನ್ಷನ್ ಕೊಡತಾನೆ. ಇದಕ್ಕೆ ನಿಮ್ಮ ಸ್ಯಾಲ್ರಿದಾಗಿಂದ ಒಂದಿಷ್ಟು ಅಮೌಂಟ್ ಅವ ಡಿಡಕ್ಟ್ ಮಾಡ್ಕೊಂಡು ಮಾಡಿದಲ್ಲ, ಈಗ ಮತ್ತೆ ರಿಟೈರ್ಡ್ ಆದಾಗ ಮತ್ತೆ ಬೇರೆ ಕಡೆ ಕೆಲಸ ಮಾಡ್ತೀರಿ ನೀವು, ಅಲ್ಲಿಂದ ಬರ್ತದೆ. ಸೊ ಅದೇನಾಗುತ್ತೆ, ದ ಪಾಸ್ಟ್ ಎಂಪ್ಲಾಯರ್, ದ ಎಂಪ್ಲಾಯರ್ ವೇರ್ ಯು ಯೂಸ್ ಟು ವರ್ಕ್ ಪ್ರೀವಿಯಸ್ಲಿ ಈಸ್ ಟ್ಯಾಕ್ಸೇಬಲ್ ಆಸ್ ಅ ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ. ಗೊತ್ತಾಯ್ತು? ಡನ್, ಕ್ಲಿಯರಾ? ನೆಕ್ಸ್ಟ್, ಅನಿಟಿ ರಿಸೀವ್ಡ್ ಫ್ರಮ್ ದಿ ಪರ್ಸನ್ ಅದರ್ ದೆನ್ ದಿ ಎಂಪ್ಲಾಯರ್ ಈಸ್ ಟ್ಯಾಕ್ಸೇಬಲ್ ಆಸ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿ ಎಂಪ್ಲಾಯರ್ ರಿಲೇಶನ್ಶಿಪ್ ಇಲ್ಲ ನಿಂದು. ಈಗ ಗೊತ್ತಿದೆ ಇದು ಎಂಪ್ಲಾಯರ್ ಅಂದ್ರೆ ಏನಂತ. ಎಂಪ್ಲಾಯರ್ ರಿಲೇಶನ್ಶಿಪ್ ಇಲ್ಲ ಇಲ್ಲಿ. ಅಂತ ಕಂಡೀಷನ್ದಾಗ ನೀವು ಅನಿಟಿ ತಗೊಂಡ್ರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ, ರೈಟ್? ಅಂದ್ರೆ ಪೆನ್ಷನ್ ಅಮ್ಮ ಒಂಥರದೊಂದು, ಈಗ ನಿಮ್ಗೆ ಪೆನ್ಷನ್ ಸಿಗಕ್ತಿಲ್ಲ, ಬಟ್ ಪೆನ್ಷನ್ ನಿಮ್ಗೆ ಸಿಗುತ್ತೆ, ಏನು ಮಾಡಬೇಕು? ಜಮಾ ಮಾಡಬೇಕಾಗುತ್ತೆ. ಸೊ ಕನ್ಸೆನ್ಸಸ್ ಆಕ್ಸ್ಫರ್ಡ್ ಡಿಕ್ಷನರಿ ಡಿಫೈನ್ಸ್ ಪೆನ್ಷನ್ ಆಸ್ ಅ ಪಿರಿಯಾಡಿಕಲ್ ಪೇಮೆಂಟ್. ಪೆನ್ಷನ್ ಇದಿಲ್ಲ, ಮಂತ್ಲಿ ಕೊಡ್ತಾರೆ. ಈಗ ನಮ್ಮ ಪಪ್ಪಗೆ ಬರ್ತಿತ್ತು, ಈಗ ನಮ್ಮ ಮಮ್ಮಿ ಬರತೈತಿ, ಒಂದು 4-5 ಮಂತ್ಸ್ ಇಂದ ನಮ್ಮ ಪಪ್ಪ ತಗೋತಿದ್ದೆ ಪೆನ್ಷನ್. ಈಗ ಅವ್ರದ್ದು ಇದಲ್ಲ, ಡೆತ್ ಆತಲ್ಲ, ಸೊ ನಾವು ಮೈ ಮಾಮ್ ಈಸ್ ಗೆಟಿಂಗ್ ದ ಪೆನ್ಷನ್. ಟ್ಯಾಕ್ಸಬಲ್ ಇದು, ಸ್ಪೆಷಲಿ ಬೈ ಗೌರ್ಮೆಂಟ್ ಆರ್ ಕಂಪನಿ ಆರ್ ಅದರ್ ಎಂಪ್ಲಾಯರ್ ಇನ್ ಕನ್ಸಿಡರೇಷನ್ ಫಾರ್ ದಿ ಪಾಸ್ಟ್ ಸರ್ವಿಸಸ್. ನೋಡ್ರಿ, ಪೆನ್ಷನ್ ಕೊಡ್ತೇವೆ ನಾವು, ಪೆನ್ಷನ್ ಕೊಡ್ತೀವಿ. ವೈ ವಿ ಗಿವ್ ದ ಪೆನ್ಷನ್? ಫಾರ್ ದಿ ಪಾಸ್ಟ್ ಸರ್ವಿಸಸ್. ಮುಂದೆ ನಮಗೆ ಕೆಲಸ ಮಾಡೋಣ ಮುಂಚೆ ನಾವು ಒಂದು ಸ್ಯಾಲರಿದಾಗಿಂದ ಒಂದಿಷ್ಟು ಅಮೌಂಟ್ ಕಟ್ ಮಾಡಿದ್ದೀವಿ, ಅದಕ್ಕೆ ನಾವು ರಿಟೈರ್ಮೆಂಟ್ ಆದ್ಮೇಲೆ ಕೊಡ್ತೀವಿ. ಏನಮ್ಮ? ಹೌದು, ಗೌರ್ಮೆಂಟಿಗೆ ಬೇಕು ಬರಲಿ, ಹೆಂಗಾರ ಬರಲಿ ಅಂತಾರೆ ಅವರು, ಬಿಕಾಸ್ ಗಳಿಸಾಕ್ತಿರಲಿ ನೀವು, ಜೀವನ ತೀರ್ತನಕ ಟ್ಯಾಕ್ಸ್ ಕೊಡ್ರಿ ಅಂತಾರೆ ಅವರು. ಅದ್ರ ನಾವದೇವಿಲ್ಲ ಹೆಂಗೆ ಉಳಿಸ್ಬೇಕಂತ ಕಳಿಸ್ಕೊಡ್ತೀನಿ ಈಗ. ಬಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿದಲ್ಲಿ ನೀವು ಟ್ಯಾಕ್ಸ್ ಗೌರ್ಮೆಂಟಿಗೆ ಕಟ್ಟಬೇಕಂದ್ರೆ ಅದೇ ರೀತಿ ಎಷ್ಟೊಂದು ಮೆಥಡ್ಸ್ ಇದಾವೆ, ನಾವು ಟ್ಯಾಕ್ಸ್ ಉಳಿಸ್ಬೋದು ಇದೆ. ಬಟ್ ಏನಾಗುತ್ತೆ, ಅದು ಕೂಡ ಹೆಂಗಿರ್ತೈತಿ, ಈಗ ಒಂದು ಮಾತು ಹೇಳ್ರಿ,
ನೀವು ರಿಟೈರ್ಡ್ ಆಗುವಾಗ ನಿಮಗೆ ಮಂತ್ಲಿ 4 ಲಕ್ಷ ರೂಪಾಯಿ ಪಗಾರ ಇದ್ರೆ ಅಥವಾ ಸ್ಯಾಲ್ರಿ ಇದ್ರೆ ಪೆನ್ಷನ್ ಎಷ್ಟು ಬರ್ತೈತಿ ಹೇಳ? 2 ಲ್ಯಾಕ್ ರುಪೀಸ್ ಬರ್ತೈತಿ. ಈ ತಿಂಗಳಿಗೆ 2 ಲ್ಯಾಕ್ ರುಪೀಸ್ ಗಳಿಸಾಕತ್ತೀರಿ ನೀವು, ಕೆಲಸ ಇಲ್ಲ, ಇದನ್ನ ಇನ್ಕಮ್ ಅಲ್ಲ ನಿಮ್ಮದು. ಈಗ ಹೇಳ್ರಿ ಟ್ಯಾಕ್ಸ್ ಕಟ್ಟಬೇಕಲ್ಲ. ಹಾಂ, ಅವ್ನಿಗೆ ಪಾಪ ತಿಂಗಳಿಗೆ ಒಂದು 20,000 ರೂಪಾಯಿ ಬರತೈತಪ್ಪ, 30,000 ಬರತೈತೆ ಅಂದರೆ ತೊಗೊಳಂಗಿಲ್ಲ ಅವರು, ಕಡಿಮೆ ಇದಲ್ದ. ಸೊ ಅಂಥ ಕೇಸ್ ಟ್ಯಾಕ್ಸ್ ಆಗುತ್ತೆ. ಬಿಕಾಸ್ ಸ್ಟಾರ್ಟಿಂಗ್ ಲಿಮಿಟ್ ಇದೆಲ್ಲ ಟ್ಯಾಕ್ಸ್ ಲ್ಯಾಬ್ಸ್ 5 ಲಕ್ಷ ಒಳಗಡೆ ಇರಬೇಕು. ಈಗ 6 ಲಕ್ಷ ತಗೊಳ್ಳಿ ನೀವು, 6 ಲಕ್ಷ ಅಂದರೆ 50,000 ತನಕ ನಿಮ್ದು ಮೋರ್ ಲೆಸ್ ಏನಾಗುತ್ತೆ, ಎಕ್ಸಾಮ್ಟ್ ಆಗುತ್ತೆ. ಪರ್ ಮಂತ್ 50,000 ತನಕ ಪೆನ್ಷನ್ ತೊಗೊಂಡ್ರು ಕೂಡ ಎಕ್ಸಾಮ್ಟ್ ಆಗುತ್ತೆ. ಅದು ಹೆಂಗಂತ ಹೇಳಿ ನೋಡ್ರಿ. ಬಟ್ ಅದಕ್ಕಿಂತ ಮುಂಚೆ ಪೆನ್ಷನ್ ಇದಾವಲ್ಲ, ಪೆನ್ಷನ್ ಅಂದ್ರೆ ಏನಮ್ಮ ಇದು? ಪೆನ್ಷನ್ ಈಸ್ ನಥಿಂಗ್ ಬಟ್ ಮಂತ್ಲಿ ಪೇಮೆಂಟ್ ಇದು, ರೈಟ್? ಸ್ಪೆಷಲ್ ಯಾರು ಕೊಡ್ತಾರೆ ಇದನ್ನ? ಗೌರ್ಮೆಂಟ್ ಎಂಪ್ಲಾಯ್ ಕೊಡ್ತಾರೆ, ಕಂಪನೀಸು ಕೊಡ್ತಾರೆ, ಯಾವುದೇ ಎಂಪ್ಲಾಯರ್ ಕೊಡ್ತಾನ. ಯಾರಿಗೆ ಕೊಡ್ತಿರ್ತಾನವ? ಎಂಪ್ಲಾಯಿಗೆ. ಇದಕ್ಕೆ ಮುಂಚೆ ಅವರು ನಮ್ಮ ಹತ್ರ ಕೆಲಸ ಮಾಡಾರಂತ. ಹಾಗಿದ್ದರೆ ಪೆನ್ಷನ್ 2 ಟೈಪ್ಸ್ ಅದಾವೆ. ಪೆನ್ಷನ್ 2 ಟೈಪ್ಸ್ ಅದಾವೆ. ಏನ್ರಿ? ಫಸ್ಟ್, ಪೆನ್ಷನ್ ಈಸ್ ಆಫ್ 2 ಟೈಪ್ಸ್: ಕಮ್ಯೂಟೆಡ್ ಪೆನ್ಷನ್, ಅನ್ಕಮ್ಯೂಟೆಡ್ ಪೆನ್ಷನ್. ಈಗ ಕಮ್ಯೂಟೆಡ್ ಪೆನ್ಷನ್ ಅಂದ್ರೆ ಏನು, ಅನ್ಕಮ್ಯೂಟೆಡ್ ಪೆನ್ಷನ್ ಅಂದ್ರೆ ಏನು ಅಂದ್ರೆ ನೋಡ್ರಿ, ಅನ್ಕಮ್ಯೂಟೆಡ್ ಪೆನ್ಷನ್ ಮೀನ್ಸ್ ರೆಫರ್ಸ್ ಟು ಪೆನ್ಷನ್ ರಿಸೀವ್ಡ್ ಪಿರಿಯಾಡಿಕಲಿ, ಪರ್ ಮಂತ್ ತಗೊಂಡು ಹೋಗ್ತಿರ್ತಾರ. ಅದು ಫುಲ್ ಏನಿದೆ, ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಗೌರ್ಮೆಂಟ್ ಇದೆ. ಅಂದ್ರೆ ಈಗ ಎಕ್ಸಾಂಪಲ್ ಕೇಳ್ರಿಪ್ಪ, ಎಕ್ಸಾಂಪಲ್ ನೋಡ್ರಿ. ಈಗ ಇಲ್ಲಿ ರಾಜು ಅದಾನೆ, ರಿಟೈರ್ಡ್ ಆಗ್ಯಾನೆ, 50-60 ವರ್ಷಕ್ಕೆ ರಿಟೈರ್ಡ್ ಆಗ್ಯಾನ. ಹಂಗೆ ಇಟ್ಕೊಡ್ರಿ. ರಿಟೈರ್ಡ್ ಆದ್ಮ್ಯಾಗೆ ಇವನಿಗೆ ಪೆನ್ಷನ್ ಬರತೈತಿ. 60 ಬೇಡ, ಒಂದು ಕೆಲಸ ಮಾಡೋಣ, 50 ವರ್ಷ ಆಗೈತಿ, ನಂಗೆ ಸಾಕಲೆಪ್ಪ ನಿಮ್ಮ ಕೆಲಸ ಅಂತ ಬಿಟ್ಬಿಟ್ಟ. ನಾನು ಆರಾಮಾಗಿರ್ತೇನೆ, ಏನು ಮಾಡ್ತೀನಿ ಜೀವನದ ಕೆಲಸ ಮಾಡಿ ಸಾಯ್ದು. ಓಕೆ, ಈಗ ರಿಟೈರ್ಡ್ ಆಗುವಾಗ ಇವಂದು ಪಗಾರ ಇತ್ತು 3 ಲಕ್ಷ ರೂಪಾಯಿ. ಎಷ್ಟಿತ್ತು? 3 ಲಕ್ಷ ರೂಪಾಯಿ. ಈಗ ಆಸ್ ಪರ್ ದಿ ರೂಲ್ಸ್ ಪ್ರಕಾರ ಇದರ ಹಾಫ್ ಕೊಡ್ತಾರ ಅವರು. ಹಾಫ್ ಅಲ್ಲ, 10% ಅಲ್ಲ, 10%, 50% ಅಲ್ಲ, 10% ಬರ್ತೈತಿ. 50% ಬರ್ತೈತಿ. ದಟ್ ಇಸ್ ವಾಟ್ ಸಮ್. ಉದಾಹರಣೆಗೆ 1,50,000 ರೂಪಾಯಿಗೆ ಪೆನ್ಷನ್ ಬರತ್ತೆ ಅಂತ ಕೊಡ್ರಿ. ತಿಂಗಳಿಗೆ 1,50,000 ಬರ್ತದೆ. ಈ ಕ್ವಶನ್, ಇವ ತಿಂಗಳಿಗೆ ಫುಲ್ ಪೆನ್ಷನ್ ತಗೊಳಕತ್ತಾನ, ಏನು ಸಮಸ್ಯೆ ಇಲ್ಲ, ಫುಲ್ ಟ್ಯಾಕ್ಸಬಲ್ ಆಗುತ್ತೆ, ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಈಗ ಏನು ಮಾಡ್ದಾನೆ ನೋಡ್ರಿಪ್ಪ, ನನಗೆ 1 ಲಕ್ಷ ಪೆನ್ಷನ್ ಕೊಡ್ರಿ, ಉಳಿದಿದ್ದ 50,000 ರೂಪಾಯಿ ನಾ ಏನು ಮಾಡ್ತೀನಿ, ಈಗ ಮಾರ್ತೀನಿ, ಬೇಚ್ತು ಮೈ ಕೊಟ್ಬಿಡ್ತೇನೆ. ಈಗ 50,000 ರೂಪಾಯಿ 1 ತಿಂಗಳಿಗೆ ಆಯ್ತು, 1 ವರ್ಷಕ್ಕೆ ಎಷ್ಟಮ್ಮ? ಎಷ್ಟಾಯ್ತು? 6 ಲಕ್ಷ ರೂಪಾಯಿ. ಈ 1 ವರ್ಷದ 6 ಲಕ್ಷ ರೂಪಾಯಿ ಇನ್ಕಮ್, ನಾ 50 ವರ್ಷದ ಮಾದೇನಿ, ನಾ ಎಷ್ಟು ವರ್ಷ ಜೀವಂತ ಇರ್ಬೋದು? ಇನ್ನು 15 ವರ್ಷ ಇಟ್ಕೊಡ್ರಿ. 15 ವರ್ಷ ಅಂದ್ರೆ ಏನಾಗುತ್ತೆ? 90 ಲಕ್ಷ ರೂಪಾಯಿ ಇವನಿಗೆ ಅಮೌಂಟ್ ಬರುತ್ತೆ. ಏನು ಗ್ಯಾರಂಟಿ ಇಲ್ಲ ಅವನಿಗೆ ಜೀವಂತ ಇರ್ತಾನಿಲ್ಲ ಅಂತ. ಈಗ 90 ಲಕ್ಷ ತಗೊಂಡು ಆರಾಮ್ಸಿ ಚೈನಿ ಹುಡುಗ ಬರಲ್ಲ ಅಂತ, ವರ್ಲ್ಡ್ ಅಡ್ಡಾಡ್ರಿಲ್ಲ, ಹೌದಲ್ಲ? ಆಮೇಲೆ ಅಕಸ್ಮಾತ್ ಜೀವಂತ ಇದೆ ಅಂದ್ರೆ 1 ಲಕ್ಷ ಬಂದೇ ಬರ್ತೈತೆ ಪೆನ್ಷನ್. ಅವ ಏನು ಮಾಡ್ತಾನೆ, ಈ ರೀತಿ ತನ್ನ ಪೆನ್ಷನ್ ಅನ್ನ ಕಮಿಟ್ ಮಾಡ್ತಾನವ. ಎಂಪ್ಲಾಯರ್ 50,000 ರೂಪಾಯಿ ಇಷ್ಟು ಬರಂಗಿಲ್ಲ, ಅದು ಸ್ವಲ್ಪ ಕಡಿಮೆ ಬರ್ತೈತೆ, ಹೆಚ್ಚು ಕಡಿಮೆ ಕ್ಯಾಲ್ಕುಲೇಷನ್ಸ್ ಇದಾವೆ. ಬಟ್ ಒಂದು ರಫ್ ಈಗ ಮಾಡಿದ್ರೆ ಎಕ್ಸ್ಪ್ಲೇನ್. ಸೊ 90 ಲಕ್ಷ ರೂಪಾಯಿ ಇವನಿಗೆ ಬಂದ ಮ್ಯಾಗೆ ಅವ ಮನಿ ತಗೋತಾನೆ, ಇನ್ನೊಂದು ಮದುವೆ ಮಾಡ್ಕೋಬಹುದು. ಹೆಂಡತಿ ಜೀವಂತ ಮಾಡಬರಂಗಿಲ್ಲ, ಹೆಂಡತಿ ಸತ್ತಾರ, ರೈಟ್? ಇಲ್ಲ ಅಂದ್ರೆ ಹಿ ಕ್ಯಾನ್ ಡೂ ಸಮಥಿಂಗ್. ಒಳ್ಳೆ ಕೆಲಸ ಮಾಡ್ತಾರೆ ಸ್ವಲ್ಪ ಜನ, ಅನಾಥಾಶ್ರಮಿಗೆ ಅವ್ರಿಗೆ ಡೊನೇಷನ್ ಮಾಡ್ತಾರೆ, ವೃದ್ಧಾಶ್ರಮಕ್ಕೆ ಕೊಡ್ತಾರೆ. ಸೊ ಇದು ಏನಿದೆ ಟ್ಯಾಕ್ಸಬಲ್ ಇದೆ, ಬಟ್ ಇದಕ್ಕೆ ಸ್ವಲ್ಪ ಎಕ್ಸಂಪ್ಷನ್ ಇದ್ದಾವೆ. ಗೊತ್ತಾಯ್ತಾ? ಇದಕ್ಕೆ ಸ್ವಲ್ಪ ಎಕ್ಸಂಪ್ಷನ್ಸ್ ಇದ್ದಾವೆ. ಇದಕ್ಕೆ ನಾವು ಅಂತೀವಿ ಕಮ್ಯೂಟೆಡ್ ಪೆನ್ಷನ್ ಅಂತೀವಿ. ಏನಂತದಕ್ಕೆ? ಕಮ್ಯೂಟೆಡ್ ಪೆನ್ಷನ್. ಗೊತ್ತಾಗಿದೆಯಾ? ಕಮ್ಯೂಟೆಡ್ ಮೀನ್ಸ್ ಇಂಟರ್ ಚಾರ್ಜ್. ಕಮ್ಯೂಟೆಡ್ ಪೆನ್ಷನ್ ಮೀನ್ಸ್ ಲಮ್ಸಮ್ ಅಮೌಂಟ್ ಟೇಕನ್ ಬೈ ಕಮ್ಯೂಟಿಂಗ್ ದ ಹೋಲ್ ಆರ್ ಪಾರ್ಟ್ ಆಫ್ ದಿ ಪೆನ್ಷನ್. ಪೆನ್ಷನ್ದಾಗ ಪೂರ ಪೆನ್ಷನ್ ಅಥವಾ ಪಾರ್ಟ್ ಆಫ್ ದಿ ಪೆನ್ಷನ್ ನಾವು ಲಮ್ಸಮ್ ಅಂತ ತಗೊಂಡು, ಮ್ಯಾನಿ ಪರ್ಸನ್ ಕನ್ವರ್ಟಿಂಗ್ ದೇರ್ ಫ್ಯೂಚರ್ ರೈಟ್ಸ್, ಭವಿಷ್ಯದಲ್ಲಿ ಬರ್ಬೋದಾಗಿದ್ದನ್ನು ಇವಾಗ ತಗೊಂಡ್ಬಿಡ್ತಾರೆ ಅವರು.
ಗೊತ್ತಾಯಿತು? ಇದಕ್ಕೆ ನಾವೇವಿ ಕಮ್ಯೂಟೆಡ್ ಪೆನ್ಷನ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಹೇಳ್ರಿ ಅಮ್ಮ ಬೇಗ ಬೇಗ. ನೋ ಡೌಟ್? ಕ್ಲಿಯರಾ? ಇಂಟ್ರೆಸ್ಟಿಂಗ್ ಅಲ್ಲದ? ಇನ್ಕಮ್ ಟ್ಯಾಕ್ಸ್ ಇಂಟ್ರೆಸ್ಟ್ ಇದೆ, ಗೊತ್ತಾಗಿಲ್ಲ ಒಂದು ತಾಸು ಹೆಂಗೆ ಓದ್ತಿ, 2 ತಾಸು ಹೆಂಗೆ ಓದ್ತಿ. ಕ್ಲಿಯರಾ? Start. Suppose a person is entitled to receive a pension, say 10,000 rupees per month. ಎಷ್ಟು ಅವನಿಗೆ 10,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ ಪೆನ್ಷನ್ ಅವನಿಗೆ. ಓಕೆನಾ? ಫಾರ್ ದಿ ರೆಸ್ಟ್ ಆಫ್ ಹಿಸ್ ಲೈಫ್ he may commute 1/4, that is ಇದರದು 1/4 ಎಷ್ಟಾಗುತ್ತೆ? 1/4 ಇದರದು 2,500 rupees ಬೇಕಾದ್ರೆ ಕಮಿಟ್ ಮಾಡ್ಕೋಬಹುದು. ಆಫ್ಟರ್ ಕಮಿಟಿಂಗ್ ಹಿಸ್ ಪೆನ್ಷನ್ ಏನಾಗುತ್ತದ? 10,000ದಾಗ 2,500 ರೂಪಾಯಿ ಹೋಯ್ತು, ಉಳಿದ ಎಷ್ಟಮ್ಮ? 7,500 rupees ಏನಾಗುತ್ತೆ? ಟ್ಯಾಕ್ಸ್ಫುಲ್ ಆಗುತ್ತೆ. ಮತ್ತೆ ಇದ್ರದ್ದು ಅಮೌಂಟ್ ಅಮ್ಮ ಹಿಂಗೆ ಒಂದು 10 ವರ್ಷ ಇಟ್ಕೊಡ್ರಿಪ್ಪ, 2.5 lakh rupees ಬಂತು. 15 ವರ್ಷ ಇಟ್ಕೊಡ್ರಿ, ಹಿಲ್ ಗೆಟ್ ಸಮ್ ಅಮೌಂಟ್. ಹೌದಿಲ್ಲ? ಹೌದಿಲ್ಲ? ದಟ್ ಈಸ್ ವೈ ಬಚ್ಚು ಎಕ್ಸಂಪ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕಮ್ಯುನಿಟಿ ಪೆನ್ಷನ್. ಇದೇನು ಅಮೌಂಟ್ ಹೋದ್ರೆ ಲಂಸಮ್ ಅಮೌಂಟ್, ಈ ಲಂಸಮ್ ಅಮೌಂಟ್ದಲ್ಲಿ ಎಕ್ಸಂಪ್ಷನ್ಸ್ ಇದಾವೆ. ಏನು ಎಕ್ಸಂಪ್ಷನ್ಸ್ ನೋಡ್ರಿ? ಸೆಕ್ಷನ್ 10 ಸಬ್ಸೆಕ್ಷನ್ 10A, ದ ಪೇಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಕಮ್ಯುಟೆಡ್ ಪೆನ್ಷನ್ ಈಸ್ ಎಕ್ಸಂಪ್ಟೆಡ್ ಸಬ್ಜೆಕ್ಟ್ ಟು ಸ್ಪೆಸಿಫೈಡ್ ಇನ್ ದಟ್ ಇಟ್ ಈಸ್ ಅ ಟ್ಯಾಕ್ಸ್ ಟ್ರೀಟ್ಮೆಂಟ್ ಈಸ್ ಡಿಪಿಕ್ಟೆಡ್ ಆಸ್ ಅಂಡರ್. ಇದೊಂದು ಸಿಸ್ಟಮ್ ಇದೆ. ಕಮ್ಯುಟೆಡ್ ಪೆನ್ಷನ್ಸ್ ಅನ್ನ ಹೆಂಗೆ, ಯಾವ ರೀತಿ ನಾವು ಓಕೆ ಯಾವ ರೀತಿ ಇದು ಇಟ್ಕೊಂಡ್ಬಿಟ್ರೆ ಯಾವ ರೀತಿಯಲ್ಲಿ ಹೊರಟ್ರೆ ಬಿಡ್ಬೇಕಾಯ್ತು, ಚೆನ್ನಾಗಿರುತ್ತೆ. ನನಗೂ ಏನಾಗುತ್ತದೆ, ಈಸಿ ಆಗಿಬಿಡುತ್ತೆ. ಓಕೆನಾ? ನೋಡ್ರಿ, ಪೆನ್ಷನ್ ಕೇಳ್ರಿಮ್ಮ. ಅನ್ಕಮ್ಯುಟೆಡ್ ಪೆನ್ಷನ್ ಏನಮ್ಮ ಇಲ್ಲಿ? ಅನ್ಕಮ್ಯುಟೆಡ್ ಪೆನ್ಷನ್ ಏನು? ಫುಲ್ಲಿ ಟ್ಯಾಕ್ಸೇಬಲ್, ಹಿಂದೆ ಮುಂದೆ ನೋಡಂಗಿಲ್ಲ, ಫುಲ್ ಟ್ಯಾಕ್ಸಬಲ್ ಆಗ್ಬಿಡ್ತೈತಿ. ಓಕೆನಾ? ಈಗ ಅವ ಏನ್ ಮಾಡಾನೆ? ಎಂಪ್ಲಾಯಿ ಕಮಿಟ್ ಮಾಡಾನೆ. ಈಗ ಇನ್ ಕೇಸ್ ಸ್ವಲ್ಪ ಕೇಳ್ರಿ, ಅವ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ರೆ, ಅವ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ರೆ, ಅವ ಡಿಫೆನ್ಸ್ದಾಗದಾನೆ, ಯಾವುದೇ ಗೌರ್ಮೆಂಟ್ ಸರ್ವಂಟ್ ಇದಾನವ, ಸರ್ಕಾರಿ ನೌಕರಿದ್ರೆ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10A ಕ್ಲಾಸ್ 1 ಗೌರ್ಮೆಂಟ್ ಎಂಪ್ಲಾಯಿಗೆ ಬರುವುದಿಲ್ಲ. ಮತ್ತೆ ಯಾರಿಗೆ ಬರುತ್ತೆ? ಪ್ರೈವೇಟ್ ಎಂಪ್ಲಾಯಿಗ. ಅದರ್ ಎಂಪ್ಲಾಯಿ ಇದ್ರಾಗ ಇದ್ದ ಎಂಪ್ಲಾಯಿ ಈಸ್ ರಿಸಿಪ್ಟ್ ಆಫ್ ದಿ ಗ್ರ್ಯಾಚ್ಯುಟಿ, ನಾಟ್ ರಿಸೀವ್ ದ ಗ್ರ್ಯಾಚ್ಯುಟಿ. ಗ್ರ್ಯಾಚ್ಯುಟಿ ತಗೊಳಕತ್ತಾನ ಕೇಳಮ್ಮ. ಇದು ಎಂಪ್ಲಾಯಿ ಈಸ್ ರಿಸಿಪ್ಟ್ ಆಫ್ ದಿ ಗ್ರ್ಯಾಚ್ಯುಟಿ ಇದ್ದಾಗ ಕಂಡೀಷನ್ ಬೇರೆ ಇದೆ. ಏನ್ ಸರ್ ಅದು? 1/3 ನೆನಪಿಟ್ಕೊಡ್ರಿ. ಇದು ನೆನಪಿಟ್ಕೊಡ್ರಿ, ಇದು ಬರ್ಕೊಡ್ರಿ. ಇದು ಇಫ್ gratuity is received ಏನ್ ಸರ್ ಅದು? 1/3 1/3 into commuted pension, 1/3 into commuted pension divided by commutation percentage of commutation. ಓಕೆನಾ? 1/3 ಅಂದ್ರೆ 3ದಾಗ 2 ಭಾಗ ತಗೋಬೇಕು, 1 ಭಾಗ ತಗೋಬೇಕು ನಾವು, ರೈಟ್? ಏನ್ ಪೆನ್ಷನ್ ಕಮಿಟ್ ಮಾಡಾನೆ, ಕಮ್ಯುಟೆಡ್ ಪೆನ್ಷನ್ ರಿಸೀವ್ಡ್ ಡಿವೈಡ್ ಬೈ ಕಮ್ಯುಟೇಷನ್ ಪರ್ಸೆಂಟೇಜ್ ಇಂಟು 100. ಓಕೆನಾ?
ಹಾಗಿದ್ದರೆ ನಮ್ಮ ಪ್ರೀವಿಯಸ್ ಪ್ರಾಬ್ಲಮ್ದಲ್ಲಿ ಏನಿತ್ತಪ್ಪ ಅದು ಏನಿತ್ತು ವಾಟ್ ವಾಸ್ ದ್ಯಾಟ್ 2500 ಅದೆಷ್ಟಿತ್ತು 25% ಇತ್ತು ಹೌದಲ್ಲ ಈಗ 2500 ಡಿವೈಡೆಡ್ ಬೈ 25% ಡಿವೈಡೆಡ್ ಬೈ 3 ಇಂಟು 100 okay we'll do that now something like that ಒಂದು ಅಮೌಂಟ್ ಬರುತ್ತೆ that will do it now ಅದೇನು ಸಮಸ್ಯೆ ಇಲ್ಲ ವಿಲ್ ಕವರ್ ದ್ಯಾಟ್ ಅದೇ ರೀತಿ ಬಚ್ಚೋ ಅವ ಗ್ರ್ಯಾಚುಟಿ ತಗೊಂಡಿಲ್ಲಪ್ಪ ಅಂದ್ರೆ ಏನಾಗತ್ತಮ್ಮ 1/3 ಆಗಂಗಿಲ್ಲ ಏನಾಗತ್ತದ 1/2 ಆಗುತ್ತೆ ಇಷ್ಟೇ ರೈಟ್ ಈ ಸ್ವಲ್ಪ ಬರ್ಕೊಂಡು ಇಟ್ಕೊಂಡಿದ್ನ 1/2 into commuted pension received divided by commutation percentage into 100 would be exempted under section 10 subsection 10A clear बच्चों अर्थ आगिदे नम्मा ಬೇಗ ಹೇಳ್ರಿ ಶ್ರೇಯಾ ಸ್ವಲ್ಪ ಬೇಗ ಆಗಲಿ ಐ ವಾಂಟ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ನೌ GST ಒಂದು ತಗೋಬೇಕಮ್ಮ ಒಂದು ಟೈಮ್ ತೆಗೆದು ಅವ್ರದ್ದು ಮುಗಿದು ನಮ್ಮ ಸಿಲೆಬಸ್ ಇನ್ನೊಂದು ಚಾಪ್ಟರ್ ಆಯಿತು ಮುಗಿತು ಮುಂದಿನ ವಾರ ಕತೆ ಮುಗೀತು ಅವ್ರು ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್ ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂಡ್ ಓನ್ಲಿ ಅಕಾಡೆಮಿ ಇನ್ ಕರ್ನಾಟಕ where we can guarantee that CA inter you can learn it your Kannada and English language that ಹೌದಲ್ಲ ಡಿಟೇಲ್ ಆಗಿದೆ ಓಕೆ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಗಿದ್ರೆ ನೋಡ್ರಿ ಸಾಗರ್ ಹೂ ರಿಟೈರ್ಡ್ ಆಗಿದ್ದಾನೆ ಸಾಗರ್ ಮನೆಯಲ್ಲಿ ವಾಟ್ ಹಿ ಹ್ಯಾಸ್ ಡನ್ ಹಿ ಈಸ್ ರಿಟೈರ್ಡ್ ಆನ್ ಒಂದು ನಿಮಿಷ ಇಲ್ಲ 1/10/2024 ಅಂದ್ರೆ ಅದು ಪ್ರೀವಿಯಸ್ಲಿ ಹಿ ಹ್ಯಾಸ್ ಟೇಕನ್ ದಟ್ ನೌ ಇಲ್ಲಿ ರಿಟೈರ್ಡ್ ಯಾವಾಗ 1/10/2024 ರಿಸೀವಿಂಗ್ 5000 per month as a pension on 1/4/2025 1/2/2025 he commuted what bacha 60% of his pension and received as to 3 lakh. How much he has received? 3 lakh as commuted pension. You are required to compute his taxable income, taxable pension, assuming he is a government employee, assuming he is a private sector employee and received gratuity 5 lakh, gratuity received, gratuity not received. ಈಗ ಫಸ್ಟ್ ಕೇಸ್ದಾಗ ಏನಾಗತ್ತೆ ಎಕ್ಸಾಮ್ ಆಗತ್ತೆ ಅದಕ್ಕೆ ಹೇಳ್ರಿಪ್ಪ ಓಕೆ ಫಸ್ಟ್ ಹಾಗಿದ್ರೆ ಇನ್ ಕೇಸ್ ಆಫ್ ಫಸ್ಟ್ ಕೇಸ್ ಅಲ್ಲಿ ಕಮ್ಯೂಟೆಡ್ ಪೆನ್ಷನ್ ಎಷ್ಟಾಗುತ್ತೆ ತರ್ರಿ he is government employee ಆಯ್ತು ಅಗ್ರಿ ಆಗ್ತೇನೆ ನಾನು ಕಮ್ಯೂಟೆಡ್ ಪೆನ್ಷನ್ ಅಂತೂ ಎಕ್ಸಿಮ್ಟ್ ಆಗುತ್ತೆ ಅಂತ ಪೆನ್ಷನ್ ಟ್ಯಾಕ್ಸಬಲ್ ಆಗುತ್ತಲ್ಲ ಮತ್ತೆ ಎಷ್ಟಪ್ಪ ಅದು 5000 ಪರ್ ಮಂತ್ ಇದೆಯಲ್ಲ ಪೆನ್ಷನ್ ರಿಸೀವ್ಡ್ ಎಲ್ಲಿಂದ ಎಲ್ಲಿ ತನಕ ಅಕ್ಟೋಬರ್ ರೈಟ್ ಅಕ್ಟೋಬರ್ ಟು ಯಾವಾಗ ಮಾದ ಫೆಬ್ ತನಕ ಹೌದಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ 4 ಆಗುತ್ತಲ್ಲ ಎಷ್ಟಾಗತ್ತೆ ಟೆಲ್ ಮಿ ಎಷ್ಟಾಗುತ್ತೆ
ಹಂಗ ಪೆನ್ಷನ್ ಇರೋದು 5,000 ರೂಪಾಯಿ ಒಂದು. ಕರ್ಮಕಾಂಡ ಮನಿ ಮಠ. ಕೇಳ್ರಿ, ಅಕ್ಟೋಬರ್ ಟು ಜನ್, ಇಲ್ಲ ಜನ್ ಫುಲ್ ಆಗುತ್ತಲ್ಲ ಅದು 5,000 ಇಂಟು 4 ಎಷ್ಟಾಗತ್ತೆ ಮಾದ 20,000 ಆಯ್ತು. ಅಗ್ರೀಡ್. ಬಟ್ ಈಗ ಫೆಬ್ ಮತ್ತು ಮಾರ್ಚ್, ಹೌದಲ್ಲ, ಫೆಬ್ ಮಾರ್ಚ್ ಏನಾಗುತ್ತೆ 5,000 ಬರಂಗಿಲ್ಲ ಅವನಿಗೆ, 60% ಕಮಿಟ್ ಮಾಡೋಣ ನಾವು, ಹೌದಲ್ಲ 5,000ದಲ್ಲಿ 60% ಕಮಿಟ್ ಮಾಡೋದಂದ್ರೆ 40% ಎಷ್ಟಾಗುತ್ತೆ 2,000. 2,000 ಹೌ ಮೆನಿ ಮಂತ್ಸ್? 2 ಮಂತ್ಸ್, ಹೌದಲ್ಲ? ಎಸ್ ಸರ್ ನೋ, ಎಷ್ಟಾಗುತ್ತೆ 4,000. ಹಾಗಿದ್ದರೆ ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟಾಯಿತು 24,000. ಈಗ ಎರಡನೇದು ಕಮ್ಯೂಟೆಡ್ ಪೆನ್ಷನ್. ರಿಸೀವ್ಡ್ ಎಷ್ಟಮ್ಮ 3 lakh ಇದೆ. ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10A ಎಷ್ಟು 3 lakh. ಇಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಅವ. ರೈಟ್. ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟಾಗುತ್ತೆ ಎಂದು ಕ್ಲಿಯರಾ? ಅಂಡರ್ಸ್ಟ್ಯೂಡ್? ಈಗ ಅವ ಏನ್ ಮಾಡೀಗ ಗ್ರಾಚ್ಯುಟಿ ತಗೊಂಡ ನೆನಪಿಕೊಡ್ರಿ. he has received the gratuity. If he is a private sector employee and received the gratuity, B, private sector employee received, what he has received? Gratuity. ಓಕೆನಾ? ಸ್ವಲ್ಪ ಕೇಳ್ರಿ. ಪೆನ್ಷನ್ ರಿಸೀವ್ಡ್ ಏನ ಮಾಡಿದ್ರೆ 24,000 ಅದಲ್ಲ, ಇನ್ನೊಮ್ಮೆ ಕಳಿಸ್ಬೇಕದ ಅಕ್ಟೋಬರ್ ಟು ಜನ್ 5,000 ಇಂಟು 4 20,000 ಆಯಿತು. ಓಕೆ. ಫೆಬ್ ಟು ಮಾರ್ಚ್ 5,000 ಇಂಟು 40% ಎಷ್ಟಾಗುತ್ತೆ ಇಂಟು 2 24,000 ಏನು ರೂಪಾಯಿ ಇದು ಟ್ಯಾಕ್ಸಬಲ್ ಆಯಿತು. ನೆಕ್ಸ್ಟ್ commuted pension. Private sector received the gratuity. How much he has received, bachcho? How much he has received? 3 lakh. ಹೌದಲ್ಲ 3 lakh. ಒಂದು ಮಾತು ಹೇಳ್ರಿ, ಲೆಸ್ exempted under section 10 ಫೈಲ್ ಮಾಡ್ರಿ. ಹಲೋ, ನಾಟ್ ನೋನ್. ಬರ್ತದೆಪ್ಪ, ಇನ್ನು ಕಂಪ್ಲೀಟ್ ಮಾಡಲ್ಲ ಅದೇನು. ಎಲ್ಲಿ ಬಂದಿದೆ? ಇನ್ನು ಬಂದಿಲ್ಲ, ಚೆಕ್ ಮಾಡು. ಇದು ಹೊಸದಲ್ಲಿ ವೆಬ್ಸೈಟಲ್ಲಿ
ಎಷ್ಟಮ್ಮ? 1,67,000 ಮಾಡ್ಕೊಡ್ರಿ ಅದನ್ನ, ಹೌದಲ್ಲ? ನೋಡೋಣ ಎಷ್ಟಾಗ ನೋಡೋದು. ಟ್ಯಾಕ್ಸ್ ಎಷ್ಟಾಯ್ತು ಬೇಗ ಬೇಗ? ಏನು ಕೊಡೋ ನಿಮ್ಮ 2 ಲಕ್ಷ ಹೆಂಗಾಗತ್ತೆ? 3 ಲಕ್ಷದಾಗ 1 ತೆಗಿಯಾಕತ್ತೀನಿ ನಿನ್ನ. ಯಾರದ್ರ ಮನಿ ಮಠ ಮಾಡ್ತಿ ಅಷ್ಟ? 1,33 ಆಗತ್ತೆ ನೋಡು. ಶಾಂಭವಿ ಅಲ್ಲವಾ, ಇಲ್ಲಿ ಲೆಸ್ ಅಲ್ಲ, ಎಕ್ಸೆಂಪ್ಟೆಡ್ ಹೇಳ ಮಾಸ್ಟರ್ ನೋಡು. ಕೂಡ್ಸಿಲ್ಲ ಹೇಳು. $1 lakh. ನಾಳೆ ಒಂದು ಮದುವೆ ಹೋಗೋದಿತ್ತು ನಂಗೆ, ಲಘು ಬರೆಯವ ಸ್ವಲ್ಪ. ಈ ಟೈಮಿಗೆ ಬಿಡುತ್ತೆ ನಾವು ಲೋಕವಾಗಿ ಹೋಗ್ಬೇಕು. ನಾನು 8ಕ್ಕೆ ನಾಳೆ ರನ್ನಿಂಗ್ ಇವತ್ತು ಹೋಗಿಲ್ಲ. ನಾವು ಓಡಲಿಲ್ಲ ಅಂದ್ರೆ ಕಾಲು ನೋಡ್ತಾರೆ ನೋಡಿ ನನಗೆ. ಅದು ಜಾಮ್ ಆಗ ಮುದುಕ ಆಗತ್ತೀನಿ ಸ್ಲೋಲಿ. ಅದು ಮಾಡಿ ಇನ್ನೊಂದು 1/3 ಒಂದು ನಾಟ್ ರಿಸೀವ್ಡ್. ಪ್ರೈವೇಟ್ ಎಂಪ್ಲಾಯಿ ನಾಟ್ ರಿಸೀವ್ಡ್ ಎಷ್ಟಾಗತ್ತಮ್ಮ ಅದು? ಇದು ಎಷ್ಟಾಗತ್ತೆ ನೋಡಿ ದಿಸ್ ಒನ್ ಟೆಲ್ ಮಿ. ಎಷ್ಟು? 2 lakh. ಇದು 50,000. $70 ಇಷ್ಟೇ. ನೆಕ್ಸ್ಟ್ ಗ್ರ್ಯಾಚುಯಿಟಿ ಇದೆ, ಬಟ್ ನಾಳೆಗೆ ನಾನು ಐ ವಿಲ್ ಟೇಕ್ ಸಮ್ ಮೋರ್ ಕ್ವಶನ್ಸ್ ಆನ್ ಇಟ್. ಹೌಸ್ ರೆಂಟ್ ಅಲೌನ್ಸ್ ಇಲ್ಲ, ಗ್ರ್ಯಾಚುಯಿಟಿ ತೊಗೊಂಡು ಮಾಡೋಣ. ಹೌಸ್ ರೆಂಟ್ ಅಲೌನ್ಸ್, ಪೆನ್ಷನ್, ಗ್ರ್ಯಾಚುಯಿಟಿ ಇದೆಲ್ಲ ಮುಗಿಸಿ ಬಂದ್ಬಿಟ್ಟು ದ್ಯಾಟ್. ಅರ್ಥ ಆಗಿದೆ ಬಚ್ಚು? ಅರ್ಥ ಆದೇನಮ್ಮ ಶ್ರೀಯಾ? ಬೇಗ ಬೇಗ ಹೇಳ. ಕ್ಲಿಯರ್ ಬಚ್ಚಾ? ಶ್ರೀಯಾ ಜವಾಯಿ GST ಚಾಲು ಮಾಡಬೇಕಲ್ಲ. ಸಂಡೇ ತಗೋತೀನಿ, ಸಂಡೇ ಇನ್ಕಮ್ ಟ್ಯಾಕ್ಸ್ GST ತೊಗೊಂಡ್ಬಿಡ್ತೀನಿ ಸಂಡೇ ಇದ್ರ. ನಾಳೆ ತಗೋತೀನಿ ಕ್ಲಾಸ್. ನಾಳೆ 10:00 ಬರ್ರಿ, 10:30ಗೆ. ಕುಮಾರ್ ಸರ್ ಕೇಳ್ರಿ ಪಾಪ, ಅವ್ನು ಗ್ರಾಮ ಅಂದ್ರೆ ಒಳ್ಳೇದಾಗಿತ್ತು. ಹಾಂ, ನಂಬರ್ ಇಲ್ಲ ನಿಮ್ಗೆ ಸರ್ದು, ಕಾಲ್ ಮಾಡಿ ಕೇಳೋರಿಗೆ. ಚಲೋ ಗೈಸ್, ಬಾಯ್. ಮುಗಿಸ್ಕೊಡ್ತೀನಿ ಡಿಸೆಂಬರ್ ತನಕ. ಸಿಲೆಬಸ್ ಮುಗಿತೈತೆ ಡಿಸೆಂಬರ್ಗೆ. ಜನವರಿಗೆ ಮತ್ತೆ ರಿವ್ಯೂ ಮಾಡ್ತೀನಿ. ಹಾಂ, ಚಲೋ ಚಲೋ ಬಾಯ್.